ಯಾತ್ರಿಕನ ಪ್ರಯಾಣ. ಜಾನ್ ಬುನ್ಯಾನ್. ಯಾತ್ರಿಕನ ಪ್ರಯಾಣ ಭಾಗ 2. ಕ್ರಿಸ್ಟಿನಾ ಕ್ರೈಸ್ತನ ಪತ್ನಿಯ ಪ್ರಯಾಣ. ನಾಶನದ ಪಟ್ಟಣದಿಂದ ಮಹಿಮಾ ನಗರಿಗೆ. ನಿನ್ನ ಗಂಡನು ಹಾದು ಹೋದ ಮಾರ್ಗದಲ್ಲೇ ನೀನು ಹಾದು ಹೋಗಬೇಕು. ನನ್ನ ಕನಸಿನಲ್ಲಿ ಒಬ್ಬ ವಯಸ್ಸಾದ ಮುದುಕನನ್ನು ನೋಡಿದೆ. ಅವನ ಹೆಸರು ಪುರಾತನ. ಅವನು ಕ್ರೈಸ್ತನ ಹೆಂಡತಿ ಮತ್ತು 4 ಮಕ್ಕಳ ಬಳಿಯಲ್ಲಿ ಬಂದು ಕ್ರೈಸ್ತನು ನಾಶನದ ಪಟ್ಟಣವನ್ನು ಬಿಟ್ಟ ನಂತರ ಎಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿ ಮಹಿಮಾ ನಗರಿಯನ್ನು ತಲುಪಿದ್ದನ್ನು ವಿವರವಾಗಿ ತಿಳಿಸಿದನು. ಕ್ರೈಸ್ತನು ತನ್ನ ಪ್ರಯಾಣವನ್ನು ಆರಂಭಿಸಿದಾಗ ಪಟ್ಟಣದಲ್ಲಿ ಬಹಳ ಗೊಂದಲ ಉಂಟಾಗಿತ್ತು. ಅನೇಕರು ಅವನು ಎದುರಿಸುತ್ತಿದ್ದ ಕಷ್ಟಗಳ ಬಗ್ಗೆ ಸುದ್ದಿಗಳನ್ನು ತಿಳಿದು ಮೂರ್ಖ ಎಂದಿದ್ದರು. ಆದರೆ ಕೆಲವು ತಿಂಗಳುಗಳ ನಂತರ ಮಹಿಮಾ ನಗರಿಯ ಅರಸನು ಅವನನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡನು ಎಂಬ ಸುದ್ದಿಯು ಅವರಿಗೆ ಮುಟ್ಟಿತು. ಈಗ ದಿನಾಲು ಅರಸನ ಜೊತೆಯಲ್ಲಿ ಕೂತುಕೊಂಡು ಊಟ ಮಾಡುತ್ತಾನೆ. ಆತನ ಮಾರ್ಗದಲ್ಲಿ ಅನೇಕ ಬಾರಿ ಕಾಣಿಸಲ್ಪಟ್ಟ ಹೊಳಪಿನ ಉಡುಪಿನವರು ದಿನಾಲು ಸಂಗಾತಿಗಳಾಗಿದ್ದಾರೆ. ಜೀವಜಲದ ಬುಗ್ಗೆಯಿಂದ ನೀರನ್ನು ಕುಡಿಯುತ್ತಿದ್ದರಿಂದ ಯಾವ ಕಷ್ಟ ವೇದನೆ ಇಲ್ಲದೆ ಕೆಲಸ ಮಾಡುತ್ತಿದ್ದಾನೆ. ಅನೇಕರಿಗೆ ಇದನ್ನು ಕೇಳಿ ಹೊಟ್ಟೆ ಕಿಚ್ಚು ಆಯಿತು. ಆದರೆ ಪಟ್ಟಣವನ್ನು ಬಿಡುವುದಕ್ಕೆ ಮನಸ್ಸಾಗಲಿಲ್ಲ. ಕ್ರೈಸ್ತನು ನದಿಯನ್ನು ದಾಟಿದ ಮೇಲೆ ಕ್ರಿಸ್ಟಿನಾಳಿಗೆ ತನ್ನ ಗಂಡನನ್ನು ಕಳೆದುಕೊಂಡೆನೆಂದು ಮನದಟ್ಟಾಯಿತು. ವೇದನೆಯಿಂದ ಅಳುತ್ತಲೇ ಇದ್ದಳು. ಇರುವಷ್ಟು ದಿನ ತನ್ನ ಗಂಡನನ್ನು ಯೋಗ್ಯನನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದು ಪೇಚಾಡಿದಳು. ತನ್ನನ್ನು ಮತ್ತು ಮಕ್ಕಳನ್ನು ಜೊತೆಯಲ್ಲಿ ಬರುವುದಕ್ಕಾಗಿ ಎಷ್ಟೊಂದು ಬೇಡಿಕೊಂಡನು. ಆದರೆ ಈಗ ಅಳುತ್ತಿದ್ದಾರೆ. ಅಯ್ಯೋ ದಿನವೇ. ಎಜೆಕಿಯ 30:2. ಅಂದಿನ ರಾತ್ರಿಯಲ್ಲಿ ಒಂದು ಸುರುಳಿಯು ಬಿಚ್ಚಿಕೊಂಡು ಆಕೆಯ ಎಲ್ಲ ಪಾಪಗಳನ್ನು ಬಹಿರಂಗಪಡಿಸಿತು. ಇದರಿಂದ ಆಕೆ ಕೂಗಿದಳು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಲೂಕ 18:13. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ಮಕ್ಕಳ ಬಳಿಯಲ್ಲಿ ಮಾತನಾಡುತ್ತಿದ್ದಂತೆಯೇ ಯಾರೋ ಜೋರಾಗಿ ಬಾಗಿಲನ್ನು ತಟ್ಟಿದರು. ಕ್ರಿಸ್ಟಿನಾ. ಕರ್ತನ ನಾಮದಲ್ಲಿ ಒಳಗೆ ಬಾ. ಸಂದರ್ಶಕನು. ಈ ಮನೆಯಲ್ಲಿ ಸಮಾಧಾನವಿರಲಿ. ನನ್ನ ಹೆಸರು ರಹಸ್ಯ. ನಾನು ಅರಸನ ಬಳಿಯಲ್ಲಿ ಇರುವಾತನು. ಆತನು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಇಲ್ಲೊಂದು ಚಿನ್ನದಲ್ಲಿ ಬರೆದ ಪತ್ರವಿದೆ. ಅದು ಮಹಿಮಾ ನಗರಿಗೆ ಆಮಂತ್ರಣ. ಆತನ ಔತಣ ಶಾಲೆಗೆ ಬಂದು ಆತನ ಆನಂದದಲ್ಲಿ ಪಾಲ್ಗೊಳ್ಳುವಿಕೆಗಾಗಿ ಕರೆಯೋಲೆ. ಕ್ರಿಸ್ಟಿನಾ. ಅಯ್ಯ, ನಾನು ಮತ್ತು ಮಕ್ಕಳು ಅರಸನನ್ನು ಆರಾಧಿಸುವಂತೆ ಸಹಾಯ ಮಾಡಬಲ್ಲಿರಾ? ಸಂದರ್ಶಕನು. ನಿನ್ನ ಗಂಡನು ಹಾದು ಹೋದ ಮಾರ್ಗದಲ್ಲೇ ನೀವು ಹಾದು ಹೋಗಬೇಕು. ಅನೇಕ ಸಂಗತಿಗಳನ್ನು ಎದುರಿಸಬೇಕು. ಮೊದಲನೇದಾಗಿ ಕುರಿ ಬಾಗಿಲಿಗೆ ಹೋಗಿ ಪತ್ರವನ್ನು ತೆಗೆದುಕೊಂಡು ಅನೇಕ ಬಾರಿ ಅದನ್ನು ಓದಬೇಕು. ಅದರಲ್ಲಿ ಬರೆದಿರುವುದೆಲ್ಲವೂ ನಿಮ್ಮಲ್ಲಿ ಅಚ್ಚೊತ್ತಬೇಕು. ಕ್ರಿಸ್ಟಿನಾಳು ಒಟ್ಟಾಗಿ ಸೇರಿ ಮಹಿಮಾ ನಗರಿಗೆ ಹೊರಡುವ ಸಂಗತಿಯನ್ನು ಮಕ್ಕಳಿಗೆ ತಿಳಿಸಿದಾಗ ಅವರೆಲ್ಲರೂ ತಮ್ಮ ತಂದೆಯನ್ನು ತಿರುಗಿ ನೋಡುತ್ತೇವೆಂದು ಸಂತೋಷಪಟ್ಟರು. ಅವರು ಸಂತೋಷಪಡುತ್ತಿದ್ದಂತೆಯೇ ಇನ್ನೊಬ್ಬರು ಯಾರೋ ಬಾಗಿಲನ್ನು ತಟ್ಟಿದರು. ಕ್ರಿಸ್ಟಿನಾ. ಕರ್ತನ ನಾಮದಲ್ಲಿ ಒಳಗೆ ಬಾ. ಶ್ರೀಮತಿ ಪುಕ್ಕಲು ಒಳಗೆ ಬಂದಳು. ವಂದನೆಯನ್ನು ಕೇಳಿ ಆಶ್ಚರ್ಯಪಟ್ಟಳು. ಆಕೆಯು ಕಷ್ಟದ ಬೆಟ್ಟದಲ್ಲಿ ಸಿಂಹವನ್ನು ನೋಡಿ ಹಿಂತಿರುಗಿ ಓಡಿ ಬಂದ ಶ್ರೀಯುತ ಹೇಡಿಯ ಮಗಳು. ಈಗ ಕ್ರಿಸ್ಟಿನಾಳು ಕೂಡ ಪ್ರಯಾಣಕ್ಕೆ ಸಿದ್ಧಳಾಗಿದ್ದಾಳೆಂಬ ಸುದ್ದಿಯನ್ನು ಕೇಳಿ ಕುತೂಹಲದಿಂದ ವಿಚಾರಿಸುವುದಕ್ಕೆ ಬಂದಳು. ಶ್ರೀಮತಿ ಪುಕ್ಕಲು. ನೀನು ಈ ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು ಅಪಾಯಕಾರಿಯಾದ ಪ್ರಯಾಣಕ್ಕೆ ಹೋಗುವುದು ನನಗೆ ಸರಿ ತೋರುವುದಿಲ್ಲ. ಕ್ರಿಸ್ಟಿನಾ. ನಾವು ನಿರ್ಧರಿಸಿದ್ದೇವೆ. ನೀನು ಕೂಡ ನಮ್ಮ ಜೊತೆಯಲ್ಲಿ ಬರುವೆಯಾ? ನಂತರ ಕ್ರಿಸ್ಟಿನಾಳು ತನಗೆ ಬಿದ್ದ ಕನಸು ಮತ್ತು ಅರಸನ ಆಮಂತ್ರಣದ ಬಗ್ಗೆ ತಿಳಿಯಪಡಿಸಿದಳು. ಶ್ರೀಮತಿ ಪುಕ್ಕಳು. ನಿನಗೇನು ಹುಚ್ಚು ಹಿಡಿದದೆ? ಆ ಘಟಸರ್ಪವನ್ನು, ರಾಕ್ಷಸನನ್ನು ಮತ್ತು ಸಿಂಹಗಳಿರುವ ಬೆಟ್ಟಕ್ಕೆ ಹೋಗುತ್ತೀಯಾ? ಮರಣದ ಕಣಿವೆಯನ್ನು ದಾಟಿ ಹೋಗಬೇಕು. ಯಾರೊಬ್ಬ ಅಂಗರಕ್ಷಕನಿಲ್ಲದೆ ಚಿಕ್ಕ ಮಕ್ಕಳೊಂದಿಗೆ ಪ್ರಯಾಣಕ್ಕೆ ಹೋಗುತ್ತಿದ್ದೀಯಾ? ನಿನಗೆ ತಲೆಕೆಟ್ಟಿದೆ. ಕ್ರಿಸ್ಟಿನಾ. ನನ್ನನ್ನು ನಿರಾಶೆಗೊಳಿಸಬೇಡ. ಸಿಹಿಗೆ ಮೊದಲು ಕಹಿ ಇದ್ದೇ ಇದೆ ಎಂದು ನನಗೆ ಗೊತ್ತು. ಅದು ಸಿಹಿಯನ್ನು ಇನ್ನೂ ಹೆಚ್ಚಾಗಿ ಸಿಹಿ ಮಾಡುತ್ತದೆ. ನಿನ್ನನ್ನು ಬರಮಾಡುವಾಗ ಕರ್ತನ ನಾಮದಲ್ಲಿ ಒಳಕ್ಕೆ ಬಾ ಎಂದು ಹೇಳಿದೆ. ಈಗ ನೀನಾದರೂ ಕರ್ತನ ಕಾರ್ಯಕ್ಕೆ ವಿಘ್ನವಾಗಿದ್ದರಿಂದ
ಇಲ್ಲಿಂದ ಹೋಗು ಎಂದು ಹೇಳುತ್ತಿದ್ದೇನೆ. ಶ್ರೀಮತಿ ಪುಕ್ಕಲು ಇನ್ನೊಂದು ಪಕ್ಕದ ಮನೆಯ ಶ್ರೀಮತಿ ಕನಿಕರಳ ಬಳಿ ಹೋಗಿ ಮಾತನಾಡಿದಳು. ಶ್ರೀಮತಿ ಕನಿಕರಳಿಗೆ ಕ್ರಿಸ್ಟಿನಾಳ ಮೇಲೆ ಕನಿಕರ ಹುಟ್ಟಿತು. ತಾನು ಪ್ರಯಾಣಕ್ಕೆ ಹೊರಡಬೇಕೆಂಬ ಹಂಬಲ ಅವಳ ಹೃದಯದಲ್ಲೂ ಇತ್ತು. ಹೋಗಿ ಕ್ರಿಸ್ಟಿನಾಳ ಬಳಿ ಮಾತನಾಡಬೇಕೆಂದು ಯೋಚಿಸಿದಳು. ಆದುದರಿಂದ ಪುಕ್ಕಲು ಅವಳನ್ನು ಬಿಟ್ಟು ತನ್ನ ಸ್ನೇಹಿತರ ಬಳಿ ಮಾತನಾಡಿದಳು. ಯಾರಿಂದಲೂ ಸಹಾಯವಾಗಲಿಲ್ಲ. ಶ್ರೀಮತಿ ಗೂಬೆ ಕಣ್ಣು ಹೇಳಿದಳು, ಕ್ರಿಸ್ಟಿನಾಳ ಕಣ್ಣು ಮಂದವಾಗಿದೆಯೆಂತಲೂ ಹಾಗೂ ಅವಳು ಮೂರ್ಖಳೆಂತಲೂ. ಶ್ರೀಮತಿ ಸ್ವಾರ್ಥಿಯು ಇಂತಹ ಜನರಿಂದ ದೂರವಿರುವುದು ಒಳ್ಳೆಯದು ಅಂದುಕೊಂಡಳು. ಶ್ರೀಮತಿ ಐಷಾರಾಮಿ ಇಂದಿನ ರಾತ್ರಿ ಒಂದು ಭೋಜನ ಕೂಟವಿದ್ದು ಅಲ್ಲಿಗೆ ಹೋಗಬೇಕೆಂದಿರುವೆ ಅಂದಳು. ಅಂತೂ ಕ್ರಿಸ್ಟಿನಾಳು ಶ್ರೀಮತಿ ಕನಿಕರಗಳೊಂದಿಗೆ ತನ್ನ ಮಕ್ಕಳ ಸಮೇತ ಹೊರಟಳು. ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದ ಕನಿಕರಳನ್ನು ನೋಡಿ ಕ್ರಿಸ್ಟಿನಾಳು ಹೇಳಿದಳು, ಕ್ರಿಸ್ಟಿನ, ಭಯಪಡಬೇಡ, ನಮ್ಮ ಜೊತೆಯಲ್ಲಿ ಬಾ. ನನಗೆ ಆಮಂತ್ರಣವನ್ನು ಕಳುಹಿಸಿದ ಅರಸನು ಕನಿಕರವುಳ್ಳವನು ಸಂತೋಷ ಪಡುವನಾಗಿದ್ದಾನೆ. ಶ್ರೀಮತಿ ಕನಿಕರ, ಆದರೆ ಆಮಂತ್ರಣವು ನಿನಗೂ ನಿನ್ನ ಮಕ್ಕಳಿಗೂ ಇದ್ದು ನನ್ನನ್ನು ತಿರಸ್ಕರಿಸಿದರೆ? ಕ್ರಿಸ್ಟಿನ, ನನ್ನ ಜೊತೆಯಲ್ಲಿ ಕುರಿ ಬಾಗಿಲಿನವರೆಗೂ ಬಾ, ಅಲ್ಲಿ ನಿನಗೆ ಎಲ್ಲವೂ ತಿಳಿಯುತ್ತದೆ. ಶ್ರೀಮತಿ ಕನಿಕರ, ಹಾಗೆಯೇ ಮಾಡುತ್ತೇನೆ. ಪರಲೋಕದ ಅರಸನು ನನ್ನ ಮೇಲೆ ದಯವಿಡುವನು. ಹೀಗೆ ಅವರು ಒಟ್ಟಾಗಿ ಹೋದರು. ಆದರೆ ಸ್ವಲ್ಪ ಸಮಯದ ನಂತರ ಶ್ರೀಮತಿ ಕನಿಕರಳು ತನ್ನ ನೆಂಟರಿಷ್ಟರನ್ನು ಜ್ಞಾಪಕ ಮಾಡಿಕೊಂಡು ಅತ್ತಳು. ಕ್ರಿಸ್ಟಿನಾಳು ಅವಳನ್ನು ಬಲಪಡಿಸುತ್ತಾ, ತನ್ನ ಗಂಡನು ಕೂಡ ಇದೇ ಮಾರ್ಗದಲ್ಲಿ ಹಾದು ಹೋಗಿ ಗುರಿಯನ್ನು ತಲುಪಿದನು. ಆದರೆ ಇದು ಸಹಜವಾದದ್ದೇ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಕೀರ್ತನೆ 126:5-6. ಅವರು ಮುಂದೆ ಸಾಗುತ್ತಿದ್ದಂತೆ ಕೊಳವು ಎದುರಾಯಿತು. ಕ್ರಿಸ್ಟಿನಾಳಿಗೆ ತಿಳಿದಿತ್ತು, ತನ್ನ ಗಂಡನ ಯಾತ್ರೆ ಇಲ್ಲೇ ಮುಗಿದು ಹೋಗುವ ರೀತಿಯಲ್ಲಿ ಆಗಿತ್ತು. ಆದುದರಿಂದ ಆಕೆಯೂ ಕೂಡ ಸ್ವಲ್ಪ ಹಿಂಜಾರಿದಳು. ಅನೇಕ ಪ್ರಯಾಣಿಕರು ತಮ್ಮ ಜೊತೆಯಲ್ಲಿ ಪಾಪದ ಕೆಸರನ್ನು ಹೊತ್ತುಕೊಂಡು ಬಂದಿದ್ದರಿಂದ ಅದು ಮೊದಲಿಗಿಂತಲೂ ಹೆಚ್ಚಾಗಿ ಕೊಳಚೆಯಾಗಿತ್ತು. ಕ್ರಿಸ್ಟಿನಾಳು ಅನೇಕ ಬಾರಿ ಜಾರಿದರೂ ಕನಿಕರಳು ಗಟ್ಟಿಯಾದ ಮಾರ್ಗವನ್ನು ಗುರುತಿಸಿದ್ದರಿಂದ ಸುರಕ್ಷಿತವಾಗಿ ದಾಟಿದರು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಲೂಕ 1:45. ನೇರವಾಗಿ ಕುರಿ ಬಾಗಲಿಗೆ ಬಂದು ತಲುಪಿದರು. ಅಲ್ಲಿ ತಾನು ಹೇಳಬೇಕಾದ ಮಾತಿನ ಬಗ್ಗೆ ಚರ್ಚಿಸಿದರು. ಕ್ರಿಸ್ಟಿನಾಳು ಹಿರಿಯಳವಳಾಗಿದ್ದರಿಂದ ಬಾಗಿಲನ್ನು ತಟ್ಟಿದಳು. ಒಳಗಿನಿಂದ ದೊಡ್ಡ ನಾಯಿಯ ಕೂಗು ಮಾತ್ರ ಕೇಳಿಸುತ್ತಿತ್ತು. ಅದಾಗಲೂ ಧೈರ್ಯ ತೆಗೆದುಕೊಂಡು ಇನ್ನೊಮ್ಮೆ ಬಾಗಿಲನ್ನು ತಟ್ಟಿದಳು. ಈ ಸಮಯದಲ್ಲಿ ಕಾವಲುಗಾರನು ಎದುರಾದನು. ಕ್ರಿಸ್ಟಿನ, ನಿನ್ನ ಬಾಗಿಲನ್ನು ತಟ್ಟುತ್ತಿರುವುದರಿಂದ ದಯವಿಟ್ಟು ಕೋಪಗೊಳ್ಳಬೇಡ. ಕ್ರೈಸ್ತನು ಬಂದ ಊರಿನಿಂದಲೇ ನಾನು ಬಂದವನಾಗಿದ್ದೇನೆ. ನಮ್ಮ ಉದ್ದೇಶವು ಅದೇ ಆಗಿರುತ್ತದೆ. ನಾನು ಆತನ ಹೆಂಡತಿಯಾಗಿದ್ದೇನೆ. ಮಹಿಮಾ ನಗರಿಗೆ ಸೇರುವ ತವಕದಿಂದ ಬಂದಿದ್ದೇವೆ. ನಿನ್ನ ಪರಿಶುದ್ಧ ಆಲಯದಲ್ಲಿ ನನ್ನ ಪ್ರಾರ್ಥನೆ ಕೇಳಿಸಲ್ಪಟ್ಟಿತ್ತು. ಕಾವಲುಗಾರ, ಮಕ್ಕಳೇ, ನನ್ನ ಹತ್ತಿರಕ್ಕೆ ಬನ್ನಿರಿ. ಮಾರ್ಕ 10:14. ಕೊಂಬೂದುವನಿಗೆ ಆಜ್ಞೆ ಮಾಡಲು ಅದು ಸಂತೋಷದ ಸಮಯವಾಗಿ ಮಾರ್ಪಟ್ಟಿತು. ಶ್ರೀಮತಿ ಕನಿಕರಳು ಒಳ ಹೋಗುವುದಕ್ಕೆ ಧೈರ್ಯ ಸಾಲದೆ ಹಿಂದೆನೇ ನಿಂತುಕೊಂಡಳು. ಅನೇಕ ಬಾರಿ ಬಾಗಿಲನ್ನು ತಟ್ಟಿದರೂ ಆಕೆಯ ವಿಜ್ಞಾಪನೆಯು ಕೇಳಿಸಲೇ ಇಲ್ಲ. ಕೊನೆಗೂ ಕಾವಲುಗಾರನು ತೆರೆದಾಗ ಆಕೆಯು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದಳು. ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ನನ್ನ ಭಿನ್ನವು ನಿನಗೆ ಮುಟ್ಟಿತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು. ಯೋನ 2:7. ಕಾವಲುಗಾರನು ಆಕೆಯು ಒಳಗೆ ಸೇರುವಂತೆ ಸಹಾಯ ಮಾಡಿದನು. ಕನಿಕರಳು, ನನ್ನ ಸ್ನೇಹಿತಳಾದ ಕ್ರಿಸ್ಟಿನಾಳನ್ನು ಅರಸನು ಆಮಂತ್ರಿಸಿದ್ದಾನೆ. ನಾನಾದರೂ ಕ್ರಿಸ್ಟಿನಾಳ ಆಹ್ವಾನದಿಂದ ಜೊತೆಯಲ್ಲಿ ಬಂದಿದ್ದೇನೆ. ಪ್ರಯಾಣವನ್ನು ಮುಂದುವರಿಸಬೇಕೋ ಇಲ್ಲವೋ ಎಂದು ನನಗೆ ಭಯ ಆಗುತ್ತದೆ. ಕಾವಲುಗಾರ, ಕರ್ತನ ಮೇಲೆ ಭರವಸವಿಟ್ಟವರೆಲ್ಲರೂ ಇದೇ ಮಾರ್ಗವಾಗಿ ಬಂದಿರುವುದು. ಕಾವಲುಗಾರನ ಹಿತನುಡಿಯಿಂದ ಅವರೆಲ್ಲರೂ ಚೇತರಿಸಿಕೊಂಡರು. ದೇವರು ತಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ
ಮುಂದಿನ ಪ್ರಯಾಣವನ್ನು ಸುಗಮಗೊಳಿಸುವಂತೆ ಪ್ರಾರ್ಥಿಸಿದರು. ಕಾವಲುಗಾರನು ಅವರನ್ನು ಬಲಪಡಿಸುತ್ತಾ, ದೇವರ ವಾಗ್ದಾನ ಮತ್ತು ಕಾರ್ಯಗಳು ನಿಮ್ಮಲ್ಲಿ ನೆರವೇರಿತು. ವಾಗ್ದಾನವಾಗಿ ಇಗೋ, ಈ ಮುದ್ರೆ ಮಾಡಬೇಕಾದುದನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು. ಹೀಗೆ ಅವರೆಲ್ಲರೂ ದೇವರ ಒಳ್ಳೆತನವನ್ನು ಆನಂದಿಸಿದರು. ಕನಿಕರಳು ಹೆಚ್ಚಾಗಿ ಸ್ತುತಿಸಿದಳು, ಯಾಕೆಂದರೆ ಅವಳಿಗೆ ಈ ವಾಕ್ಯವು ನೆನಪಿಗೆ ಬಂದಿತ್ತು. 2 ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು. ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಮತ್ತಾಯ 24:41. ಆಗಲೇ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಬಾಗಿಲಿನ ಮೇಲೆ ಇದ್ದ ಬರವಣಿಗೆಯನ್ನು ಓದಿದರು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ಮತ್ತಾಯ 7:8. ಕಾವಲುಗಾರನು ಅವರಿಗೆ ಊಟವನ್ನು ಕೊಟ್ಟು ಮುಂದಿನ ಪ್ರಯಾಣಕ್ಕೆ ಕಳುಹಿಸಿಕೊಟ್ಟನು. ಮುಂದೆ ಸಾಗುತ್ತಿದ್ದಂತೆಯೇ 2 ದುಷ್ಟ ವ್ಯಕ್ತಿಗಳು ಎದುರಾದರು. ಸ್ತ್ರೀಯರಿಬ್ಬರು ತಮ್ಮ ಮುಖಗಳನ್ನು ಮುಚ್ಚಿಕೊಂಡರು. ದುಷ್ಟರಾದರೂ ಇವರನ್ನು ಹಿಡಿಯಲೇಬೇಕೆಂದು ಮುಂದೆ ಬರುತ್ತಿದ್ದರು. ಕ್ರಿಸ್ಟಿನಾಳು, ಅಲ್ಲೇ ನಿಲ್ಲಿರಿ, ಇಲ್ಲವಾದರೆ ಸಮಾಧಾನದಿಂದ ಹೋಗಿರಿ ಅಂದಳು. ದುಷ್ಟರಾದರೂ ಕೇಳಿಸಿಕೊಳ್ಳದಂತೆ ಬಂದು ಇವರ ಮೇಲೆ ಕೈ ಇಟ್ಟರು. ಕ್ರಿಸ್ಟಿನಾಳಾದರೂ, ನಮ್ಮಿಂದ ದೂರವಿರಿ, ನಿಮಗೆ ಕೊಡಲು ನಮ್ಮ ಬಳಿಯಲ್ಲಿ ಹಣವಿಲ್ಲ, ನಾವು ಯಾತ್ರಿಕರು ಎಂದು ಹೇಳಿದಳು. ಅವರಾದರೂ, ನಮಗೆ ಹಣ ಬೇಡ, ನಿಮ್ಮ ದೇಹ ಬೇಕು ಎಂದರು. ಸ್ತ್ರೀಯರಿಬ್ಬರು ಕೊಲೆಗಾರರು ಎಂದು ಕೂಗುವುದಕ್ಕೆ ಪ್ರಾರಂಭಿಸಿದರು. ಅವರು ಅರಮನೆಯ ಬಾಗಿಲಿಗೆ ಸಮೀಪವಾಗಿ ಇದ್ದುದರಿಂದ ಬಿಡುಗಡೆಯ ಕಾವಲುಗಾರನು ಓಡಿ ಬಂದನು. ಅವನನ್ನು ನೋಡುತ್ತಲೇ ದುಷ್ಟರಿಬ್ಬರು ಗೋಡೆಯನ್ನು ಹತ್ತಿ ಪಲಾಯನ ಮಾಡಿದರು. ಕ್ರಿಸ್ಟಿನಾ, ಇಷ್ಟು ಬೇಗ ಬಂದು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ವಂದನೆಗಳು, ಇಲ್ಲವಾದರೆ ನಾಶವಾಗುತ್ತಿದ್ದೆವು. ಬಿಡುಗಡೆಯ ಕಾವಲುಗಾರ, ಅವರು ನಿಮಗೆ ಏನನ್ನೂ ಹಾನಿ ಮಾಡದೇ ಇದ್ದುದಕ್ಕೆ ಸಂತೋಷ ಪಡುತ್ತೇನೆ. ಆದರೆ ನೀವು ಹೊರಡುವಾಗ ಕರ್ತನ ಬಳಿಯಲ್ಲಿ ಒಬ್ಬ ನಿರ್ವಾಹಕನನ್ನು ಕೇಳಿಕೊಳ್ಳಬೇಕಿತ್ತು, ಇದರಿಂದ ಅಪಾಯ ತಪ್ಪಿಸಿಕೊಳ್ಳಬಹುದಾಗಿತ್ತು. ಕ್ರಿಸ್ಟಿನಾ, ನಮ್ಮ ಆಶೀರ್ವಾದದಲ್ಲೇ ಬಹಳ ಸಂತೋಷವುಳ್ಳವರಾಗಿರುವುದರಿಂದ ಬರಲಿರುವ ಅಪಾಯದ ಬಗ್ಗೆ ಯೋಚಿಸಲೇ ಇಲ್ಲ. ಅದೂ ಅಲ್ಲದೆ ದುಷ್ಟರಿಬ್ಬರು ಅರಮನೆಯ ಬಾಗಿಲ ಸಮೀಪದಲ್ಲೇ ಇರುವುದನ್ನು ನಾವು ನಿರೀಕ್ಷಿಸಲೇ ಇಲ್ಲ. ನಾವು ಕೇಳಿಕೊಂಡರೆ ಕರ್ತನು ಸಹಾಯ ಮಾಡುತ್ತಾನೆಂಬುದನ್ನು ಮರೆತೇ ಬಿಟ್ಟಿದ್ದೆವು. ಬಿಡುಗಡೆಯ ಕಾವಲುಗಾರ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಯಾಕೋಬ 4:2. ಕ್ರಿಸ್ಟಿನಾ, ನಾವು ಹಿಂತಿರುಗಿ ಹೋಗಿ ಕರ್ತನ ಬಳಿಯಲ್ಲಿ ನಮ್ಮ ಮೂರ್ಖತನಕ್ಕಾಗಿ ಕ್ಷಮಾಪಣೆ ಕೇಳಿಕೊಳ್ಳಲೋ? ಬಿಡುಗಡೆ ಕಾವಲುಗಾರ, ನಿಮ್ಮ ಅರಿಕೆಯನ್ನು ನಾವು ಕರ್ತನಿಗೆ ತಿಳಿಯಪಡಿಸುತ್ತೇವೆ, ನೀವು ಹಿಂತಿರುಗಿ ಹೋಗುವ ಅಗತ್ಯವಿಲ್ಲ. ನಂತರ ಬಿಡುಗಡೆ ಕಾವಲುಗಾರನು ದ್ವಾರದ ಕಡೆಗೆ ಹೊರಟನು. ಕನಿಕರಳು, ನಾವು ಇಷ್ಟೆಲ್ಲ ಅಪಾಯಗಳನ್ನು ಎದುರಿಸಬೇಕೆಂದು ನನಗೆ ತಿಳಿದೇ ಇರಲಿಲ್ಲ. ಕಷ್ಟ ಸಂಕಟಗಳೆಲ್ಲ ತೀರಿದವೆಂದು ನಾನು ಅಂದುಕೊಂಡಿದ್ದೆ. ಕ್ರಿಸ್ಟಿನಾ, ನಿನ್ನ ಅಜ್ಞಾನ ಕ್ಷಮಿಸಲ್ಪಡಲಿ, ತಪ್ಪು ನನ್ನದೇ, ನಾನು ಕೂಡ ಯೋಚಿಸಿರಲಿಲ್ಲ. ಈ ರೀತಿ ದುಷ್ಟರು ಎದುರಾಗಿ ನನ್ನ ಆತ್ಮರಕ್ಷಣೆಯ ಕಳಂಕವನ್ನು ತರುವರೆಂದು ನಾನು ಕ್ಷಮಾಪಣೆಗಾಗಿ ಅಷ್ಟೊಂದು ಕೂಗಿಕೊಂಡಿದ್ದರಿಂದ ಅವರು ಬಲವನ್ನು ಕಳೆದುಕೊಂಡರು, ಇಲ್ಲದೆ ಹೋದರು. ಕನಿಕರಳು, ನಾವು ಅಜ್ಞಾನಿಗಳಾಗಿದ್ದಾಗಲೂ ಕರ್ತನು ನಮ್ಮನ್ನು ಕಾಪಾಡಿದನು, ನಮಗಿಂತ ಬಲಿಷ್ಠರಿಂದ ಆತನು ಬಿಡಿಸಿದನು. ಇದರಿಂದ ನಮ್ಮ ಮೂರ್ಖತನ ಮತ್ತು ದೇವರ ಕರುಣೆಯ ಬಗ್ಗೆ ತಿಳಿಯುವಂತಾಯಿತು. ಸ್ವಲ್ಪ ಸಮಯದಲ್ಲೇ ಅವರು ತರ್ಜುಮೇಗಾರನ ಮನೆಗೆ ತಲುಪಿದರು. ಇದು ಯಾತ್ರಿಕರು ವಿಶ್ರಮಿಸಿಕೊಳ್ಳುವುದಕ್ಕಾಗಿಯೇ ಕಟ್ಟಲ್ಪಟ್ಟಿತ್ತು. ಇವರು ಪ್ರಯಾಣಕ್ಕೆ ಹೊರಟಿರುವ ಸುದ್ದಿಯು ಮೊದಲೇ ತಲುಪಿತ್ತು. ಬಾಗಿಲನ್ನು ತಟ್ಟಿದಾಗ ತರ್ಜುಮೇಗಾರನ ಹೆಂಡತಿಯು ಬಂದು ತೆರೆದಳು. ಇವರನ್ನು ನೋಡಿ ಉತ್ಸಾಹಗೊಂಡರು. ದೇವರ ವಾಕ್ಯವು ಈ ರೀತಿಯಾಗಿ ನೆರವೇರಿತು. ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು ನಾನು ಹೋಗುವುದಿಲ್ಲವೆಂದು ಹೇಳಿದಾಗಲೂ ತರುವಾಯ ಪಶ್ಚಾತ್ತಾಪಪಟ್ಟು ತೋಟಕ್ಕೆ ಹೋದನು. ಮತ್ತಾಯ 21:28-29. ಊಟವು ಇನ್ನೂ ಸಿದ್ಧವಾಗದೇ ಇರುವುದರಿಂದ ತರ್ಜುಮೇಗಾರನು ಕ್ರೈಸ್ತನಿಗೆ ಈ ಹಿಂದೆ ತೋರಿಸಿದ ಪ್ರಾಮುಖ್ಯವಾದ ಎಲ್ಲ ಕೋಣೆಗಳನ್ನು ಅವರಿಗೆ ತೋರಿಸಿದನು. ಸರಳುಗಳ ಮಧ್ಯದಲ್ಲಿ ಬಂಧಿತನಾದವನನ್ನು ಕೂಡ ತೋರಿಸಿದನು. ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ತೋರಿಸಿದನು.
ಒಂದು ಭಾರವಾದ ಕಬ್ಬಿಣದ ಗುಂಡನ್ನು ನೆಲದ ಮೇಲೆ ಎಳೆದಾಡುತ್ತಾ ಹೋಗುತ್ತಿದ್ದನು. ಅದನ್ನು ಇವನ ಕುತ್ತಿಗೆಗೆ ಬಿಗಿಯಲಾಗಿತ್ತು. ಇದರಿಂದ ಮೇಲಕ್ಕೆ ನೋಡಲಾರದೆ ಇದ್ದನು. ಅದು ಅಲ್ಲದೆ ಅವನ ಕೈಯಲ್ಲಿ ಒಂದು ಸಲಾಕಿ ಇತ್ತು. ಕಸದ ರಾಶಿಯಲ್ಲಿ ಏನೋ ಹುಡುಕುತ್ತಿದ್ದನು. ಅವನ ಪಕ್ಕದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯು ನಿಂತುಕೊಂಡು ಕಬ್ಬಿಣದ ಗುಂಡಿಗೆ ಬದಲಾಗಿ ಪರಿಶುದ್ಧ ಕಿರೀಟವನ್ನು ಸ್ವೀಕರಿಸುವಂತೆ ಒತ್ತಾಯ ಮಾಡುತ್ತಿದ್ದನು. ಇವನಿಗಾದರೂ ಕಿರೀಟದ ಮೇಲೆ ಆಸಕ್ತಿಯೇ ಇರಲಿಲ್ಲ. ದೇವರು, ಪರಲೋಕ ಇವೆಲ್ಲವೂ ಹುಚ್ಚು ಕಲ್ಪನೆ ಎಂದು ಹೇಳುತ್ತಿದ್ದನು. ಅವನ ಮನಸ್ಸೆಲ್ಲ ಲೋಕದ ಭೋಗಗಳಿಗೆ ಅಂಟಿಕೊಂಡಿತ್ತು. ಅದರಲ್ಲೇ ಏನು ಸಂತೋಷ ಇದೆ ಎಂಬುದು ಹುಡುಕುತ್ತಿದ್ದನು. ಕ್ರಿಸ್ಟಿನ: ಓ ದೇವರೇ, ನನ್ನನ್ನಾದರೂ ಲೋಕಕ್ಕೆ ಬಂಧಿಸಲ್ಪಡುವ ಐಶ್ವರ್ಯದ ಭಾರದಿಂದ ತಪ್ಪಿಸು. ತರ್ಜುಮೇಗರ: ಈ ರೀತಿಯ ಪ್ರಾರ್ಥನೆಯನ್ನು ಇಂದಿನ ದಿನಗಳಲ್ಲಿ ಕೇಳಿಸಿಕೊಳ್ಳುವುದೇ ಅಪರೂಪ. ವಿಶ್ವಾಸಿಗಳು ಎಂದು ಹೇಳಿಕೊಳ್ಳುತ್ತಿರುವ ಅನೇಕರು ಐಷಾರಾಮಿ ಜೀವಿತವನ್ನೇ ಕೇಳಿಕೊಂಡು ಅದರಲ್ಲಿ ಮುಳುಗಿ ಏಳುವುದರಲ್ಲೇ ಕಾಲವನ್ನು ಕಳೆಯುತ್ತಾರೆ. ತಮ್ಮ ಆತ್ಮದ ಸ್ಥಿತಿಯನ್ನು ಗಮನಿಸುವುದೇ ಇಲ್ಲ. ತಮ್ಮ ಜೀವಿತ ಕಾಲವೆಲ್ಲ ಐಶ್ವರ್ಯಕ್ಕಾಗಿಯೇ ಪ್ರಾರ್ಥನೆ ಮಾಡಿ ಅದನ್ನು ಕಾಪಾಡುವುದರಲ್ಲೇ ಜನರು ತಲ್ಲೀನರಾಗಿದ್ದಾರಲ್ಲ ಎಂದುಕೊಂಡು ಕ್ರಿಸ್ಟಿನಾ ಮತ್ತು ಕನಿಕರಳು ಮನಗೊಂಡರು. ನಂತರ ತರ್ಜುಮೇಗರನು ಅವರನ್ನು ಉತ್ತಮವಾದ ಒಂದು ಕೋಣೆಗೆ ಕರೆದೊಯ್ದು, ಲಾಭದಾಯಕವಾದ ಏನಾದರೂ ಕಾಣಿಸುತ್ತಿದೆಯಾ ಎಂದು ಕೇಳಿದನು. ಇವರಿಗಾದರೂ ಅಲ್ಲಿ ಒಂದು ದೊಡ್ಡ ಜೇಡ ಮಾತ್ರ ಕಾಣಿಸುತ್ತಿತ್ತು. ನೋಡುತ್ತಿದ್ದಂತೆಯೇ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜೇಡಗಳು ಇರುವುದನ್ನು ಕ್ರಿಸ್ಟಿನಾಳು ಗಮನಿಸಿದಳು. ಅವುಗಳಲ್ಲಿರುವ ವಿಷವು ಕಠೋರವೆಂಬುದನ್ನು ಮಕ್ಕಳು ಸಮೇತ ಎಲ್ಲರಿಗೂ ಅರಿವಾದಾಗ ಉದ್ಧಾರವೆತ್ತಿದರು. ತರ್ಜುಮೇಗಾರ: ಈ ವಿಷಯವು ಪಾಪಕ್ಕೆ ಹೋಲಿಕೆಯಾಗಿದೆ. ಅದು ಎಷ್ಟೇ ಮರಣಾಂತಿಕವಾಗಿದ್ದರೂ ನಂಬಿಕೆ ಮೂಲಕ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟು ದೇವರಲ್ಲಿ ಒಂದಾಗಲು ಸಾಧ್ಯವಿದೆ. ಕ್ರಿಸ್ಟಿನಾ: ನಾವು ಯಾವಾಗಲೂ ದೇವರ ಮುಂದೆ ಅಸಹ್ಯವಾಗಿಯೇ ಕಾಣಿಸಲ್ಪಡುತ್ತೇವೆಂಬ ಭಾವನೆ ನನಗಿತ್ತು. ನಂಬಿಕೆ ಮೂಲಕ ಕಡು ಕೆಂಪಾದ ಪಾಪಗಳು ಕ್ಷಮಿಸಲ್ಪಟ್ಟು ದೇವರ ಮುಂದೆ ಹಿಮದಂತೆ ಬೆಳ್ಳಗಾಗಿ ನಿಲ್ಲುತ್ತೇವೆಂದು ಈಗ ತಿಳಿಯಿತು. ಮುಂದಿನ ಕೋಣೆಗೆ ಹೋದಾಗ ಕೋಳಿ ಮರಿಗಳೊಂದಿಗೆ ಇರುವುದನ್ನು ಕಂಡರು. ಅಲ್ಲಿ ಮರಿಗಳು ಪ್ರತಿ ಸಲವೂ ನೀರನ್ನು ಗುಡುಕಿದಾಗ ಕತ್ತನ್ನು ಮೇಲಕ್ಕೆತ್ತಿ ಪರಲೋಕದ ಕಡೆಗೆ ನೋಡುವುದನ್ನು ಗಮನಿಸಿದರು. ತರ್ಜುಮೇಗರ: ನೀವು ಕೂಡ ಪ್ರತಿ ಸಲವೂ ದೇವರ ಕೃಪೆಗೆ ಮತ್ತು ದಯೆಗೆ ಒಳಗಾದಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಮರೆಯಬಾರದು. ಆ ಕೋಳಿಯು ಅರಸನಿಗೂ ಮತ್ತು ಮರಿಗಳು ವಿಧೇಯರಾದ ಜನರಿಗೂ ಹೋಲಿಕೆಯಾಗಿದೆ. ಒಂದು ವಿಶೇಷವಾದ ಆಹಾರವನ್ನು ಕಂಡಾಗ ತಾಯಿ ಕೋಳಿ ಕರೆಯುವ ಸ್ವರವು ಒಂದು ರೀತಿಯಾಗಿರುತ್ತದೆ. ದೂರದಿಂದಲೇ ಆಪತ್ತು ಬರುವುದನ್ನು ಕಂಡು ಮರಿಗಳನ್ನು ತನ್ನ ರೆಕ್ಕೆಗಳಲ್ಲಿ ಮರೆಮಾಡುವುದಕ್ಕಾಗಿ ಕರೆಯುವ ಸ್ವರವು ಇನ್ನೂ ಭಿನ್ನವಾಗಿರುತ್ತಿತ್ತು. ಹೀಗೆ ಆ ಮರಿಗಳು ಸದಾ ತಾಯಿ ಕೋಳಿಯ ಸ್ವರವನ್ನು ಕೇಳಿಸಿಕೊಳ್ಳುವ ಪರಿಧಿಯೊಳಗೆ ಇರುವುದರಿಂದ ಪೋಷಿಸಲ್ಪಡುತ್ತವೆ, ಸುರಕ್ಷಿತವಾಗಿರುತ್ತವೆ. ತರ್ಜುಮೇಗರ: ನೀವು ಸ್ತ್ರೀಯರು ಆಗಿರುವುದರಿಂದ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರೆಂಬುದಕ್ಕಾಗಿ ಇದನ್ನು ನಿಮಗೆ ತಿಳಿಸಿದ್ದೇನೆ. ಅಲ್ಲಿಂದ ವಧ್ಯಸ್ಥಾನಕ್ಕೆ ಕೊಂಡೊಯ್ಯಲಾಯಿತು. ಅಲ್ಲಿ ಒಬ್ಬ ಕಟುಕನು ಕುರಿಯನ್ನು ವಧಿಸುವುದಕ್ಕೆ ಸಿದ್ಧನಾಗಿದ್ದನು. ಕುರಿಯಾದರೂ ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸದೆ ಕಿರುಚಾಡದೆ ತನ್ನನ್ನೇ ಒಪ್ಪಿಸಿಕೊಟ್ಟಿತು. ನೀವು ಕೂಡ ಜೀವಿತದಲ್ಲಿ ಬರುವ ಕೆಟ್ಟ ಹೋರಾಟಗಳಲ್ಲಿ ಗುಣಗುಟ್ಟದೆ ದೂಷಿಸದೆ ನಿಮ್ಮ ಅರಸನಿಗೆ ವಿಧೇಯರಾಗಿ ಒಪ್ಪಿಸಿಕೊಡಬೇಕು. ಅಲ್ಲಿ ಒಂದು ಸುಂದರ ತೋಟವನ್ನು ಕೂಡ ತೋರಿಸಲಾಯಿತು. ಅಲ್ಲಿ ಅನೇಕ ಹೂಗಳಿದ್ದವು. ಗಾತ್ರದಲ್ಲಿ, ಬಣ್ಣದಲ್ಲಿ, ಸುವಾಸನೆಯಲ್ಲಿ ಒಂದಕ್ಕೊಂದು ಭಿನ್ನ ಭಿನ್ನವಾಗಿದ್ದವು. ಅವುಗಳು ಬೆಳೆದ ಪರಿಸರ, ಹಾಕಲ್ಪಟ್ಟ ಗೊಬ್ಬರ, ನೆಲದ ಸಾರ, ನೀರಿನ ಪ್ರಮಾಣ, ಸೂರ್ಯನ ಬೆಳಕಿನಲ್ಲಿ ವ್ಯತ್ಯಾಸವಾಗಿದ್ದರೂ ಅವು ಒಂದಕ್ಕೊಂದು ಜಗಳವಾಡುತ್ತಿರಲಿಲ್ಲ. ಇಲ್ಲವೇ ಇನ್ನೊಂದರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಂಡು ತಾನು ಇನ್ನೊಂದರಂತೆಯೇ ಇರಬೇಕಾಗಿತ್ತು ಎಂದು ಅಪೇಕ್ಷಿಸುತ್ತಿರಲಿಲ್ಲ. ಗೋಧಿಯನ್ನು ಬಿತ್ತಿದ ಉತ್ತಮ ನೆಲದ ಹೊಲವನ್ನು ತೋರಿಸಲಾಯಿತು. ಆದರೆ ಅದರಲ್ಲಿ ತೆನೆಗಳು ಇರಲಿಲ್ಲ. ಆದುದರಿಂದ ಅದಕ್ಕೆ ಬೆಂಕಿಯನ್ನಿಟ್ಟು ಉತ್ತು ಮುಂದಿನ ಬಿತ್ತನೆಗಾಗಿ ಸಿದ್ಧಗೊಳಿಸಲಾಯಿತು. ಅದರಂತೆಯೇ ನಮ್ಮ ಜೀವಿತದಲ್ಲಿ ಫಲಗಳನ್ನು
ಕೊಡದೇ ಇದ್ದರೆ ತೆಗೆದುಹಾಕಿ ಫಲ ಕೊಡುವವರಿಗೆ ಅವಕಾಶ ಮಾಡಿಕೊಡಲಾಗುವುದು. ಒಂದು ಗುಬ್ಬಚ್ಚಿಯು ದೊಡ್ಡ ಜೇಡನನ್ನು ಬಾಯಲ್ಲಿ ಕಚ್ಚಿಕೊಂಡಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ತರ್ಜುಮೇಗಾರನು ಅದನ್ನು ವಿವರಿಸುತ್ತಾ, ಅನೇಕ ದುಷ್ಟರು ನೀತಿವಂತರ ಮಧ್ಯದಲ್ಲಿ ಸೇರಿಕೊಂಡು ತಾವು ಉತ್ತಮರೆಂದು ನಾಟಕ ಮಾಡುತ್ತಾರೆ, ಆದರೆ ಅವರಿಗೆ ಸಿಗುವ ಪಾಲು ರೊಟ್ಟಿಯ ತುಂಡುಗಳು ಮಾತ್ರ. ತಮ್ಮ ಏಕಾಂತತೆಯಲ್ಲಿ ಇವರು ಜೇಡನಂತೆ ಪಾಪವನ್ನು ಸವಿಯುವರು, ಅಧರ್ಮದಲ್ಲಿ ಸಂತೋಷ ಪಡುವರು ಆಗಿದ್ದಾರೆ. ಊಟಕ್ಕೆ ಇನ್ನೂ ಸಮಯವಿರುವುದರಿಂದ ಕೆಲವು ನೀತಿಯನ್ನು ತಿಳಿಸಿದನು. ತರ್ಜುಮೇಗರ: ಸ್ತ್ರೀಯು ತಾನು ಸುಂದರವಾಗಿ ಕಾಣಿಸಲ್ಪಡಬೇಕೆಂದು ಅಲಂಕರಿಸಿಕೊಳ್ಳುತ್ತಾಳೆ, ಆದರೆ ಅವಳು ದೇವರ ದೃಷ್ಟಿಯಲ್ಲಿ ಸುಂದರವಾಗಿ ಕಾಣಿಸಲಿ. ಪ್ರವಾಹದಲ್ಲಿ ಸಿಲುಕಿದ ಹಡಗಿನ ಕ್ಯಾಪ್ಟನನು ಕ್ಲುಪ್ತಕಾಲವಾದ ವಸ್ತುಗಳನ್ನು ಮೊದಲು ಸಮುದ್ರಕ್ಕೆ ಎಸೆಯುತ್ತಾನೆ. ದೇವರಿಗೆ ಭಯಪಡದೆ ಇರುವುದಾದರೂ ಅಮೂಲ್ಯವಾದುದನ್ನು ಬಿಸಾಡುತ್ತಾನೆ. ಊಟದ ಸಮಯದಲ್ಲಿ ವಾದ್ಯವನ್ನು ಮೊಳಗಿಸಲಾಯಿತು. ಒಂದು ರಂಧ್ರವು ಹಡಗನ್ನು ಮುಳುಗಿಸುವುದು, ಒಂದು ಪಾಪವು ಪಾಪಿಯನ್ನು ನಾಶಪಡಿಸುವುದು. ಪಾಪದಲ್ಲಿ ಜೀವಿಸಿ ನಿತ್ಯತ್ವವನ್ನು ಹುಡುಕುತ್ತಿರುವವನು ಕಳೆಗಿಡಗಳನ್ನು ಬಿತ್ತಿ ಗೋಧಿಯನ್ನು ಕಣಜಕ್ಕೆ ಸೇರಿಸುವ ಯೋಚನೆಯಲ್ಲಿರುವ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ. ಈ ಲೋಕದಲ್ಲಿ ಅಷ್ಟೊಂದು ಸುಂದರವಾದ ತಾಣಗಳು ಇರುವುದಾದರೆ ಪರಲೋಕದ ಸೌಂದರ್ಯವನ್ನು ಯಾರು ಗ್ರಹಿಸಾರು? ಮನುಷ್ಯರ ಒಳ್ಳೆತನಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸುತ್ತೀರಿ, ದೇವರ ಒಳ್ಳೆಯತನಕ್ಕಾಗಿ ಎಷ್ಟು ಸ್ತುತಿಸಿದ್ದೀರಿ. ತೋಟದಲ್ಲಿ ಒಂದು ದೊಡ್ಡ ಮರವಿದ್ದು ಅದರ ಕಾಂಡವು ನಶಿಸಿ ಹೋಗಿದ್ದು ಒಂದು ಪೊಟರೆಯನ್ನು ನಿರ್ಮಿಸಿತ್ತು, ಗಾಳಿಗೆ ಯಾವಾಗಲಾದರೂ ಬಿದ್ದು ಹೋಗುವಂತಿತ್ತು. ತರ್ಜುಮೇಗಾರನು ಅದನ್ನು ವಿವರಿಸುತ್ತಾ, ಲೋಕದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ದೇವರ ಬಗ್ಗೆ ದೊಡ್ಡದಾಗಿ ಮಾತಾಡುತ್ತಾರೆ, ಆದರೆ ಗೆದ್ದಲು ಹಿಡಿದವರಾಗಿ ನರಕದ ಬೆಂಕಿಗಾಗಿ ಸಿದ್ಧವಾಗುತ್ತಿದ್ದಾರೆ. ಊಟದ ಸಮಯದಲ್ಲಿ ವಾದ್ಯವನ್ನು ಮೊಳಗಿಸಲಾಯಿತು. ತರ್ಜುಮೇಗಾರನ ಕುಟುಂಬವು ಹಾಡನ್ನು ಹಾಡಿದರು. ತಮ್ಮ ಪ್ರಯಾಣವನ್ನು ಹೇಗೆ ಪ್ರಾರಂಭಿಸಿದ್ದೀರಿ ಎಂದು ಕ್ರಿಸ್ಟಿನಾ ಮತ್ತು ಕನಿಕರಳನ್ನು ವಿಚಾರಿಸಿದನು. ಅವರು ವಿವರಿಸಿದಾಗ ಕನಿಕರಳನ್ನು ನೋಡಿ, ನೀನು ನವೋಮಿಯ ಜೊತೆಯಲ್ಲಿ ಹೊರಟ ರೂತಳಿಗೆ ಹೋಲಿಕೆಯಾಗಿರುತ್ತಿ. ಆಕೆಯು ತನ್ನ ಅತ್ತೆ ನವೋಮಿ ಮತ್ತು ಆಕೆ ದೇವರನ್ನು ಪ್ರೀತಿಸಿದ್ದರಿಂದ ತನ್ನ ಬಂಧು ಬಳಗನೆಲ್ಲ ತ್ಯಾಗ ಮಾಡಿ ಹಿಂಬಾಲಿಸಿದಳು ಅಂದನು. ನಿನ್ನನ್ನು ಇಸ್ರಾಯೇಲರ ದೇವರ ಕೈಗಳಿಗೆ ಮರೆ ಮಾಡಿಕೊಂಡಿದ್ದರಿಂದ ಆತನು ನಿನ್ನನ್ನು ಕಾಪಾಡುವನು. ಅಂದಿನ ರಾತ್ರಿ ಸಂತೋಷದ ನಿಮಿತ್ತ ಕನಿಕರಳಿಗೆ ನಿದ್ದೆಯೇ ಕಷ್ಟವಾಯಿತು. ಆಕೆ ಎಲ್ಲ ಸಂಶಯವೂ ನೀಗಿತು. ದೇವರು ತೋರಿದ ಕೃಪೆಗಾಗಿ ಆತನನ್ನು ಆಶೀರ್ವದಿಸಿದಳು. ಮುಂಜಾನೆಯಲ್ಲಿ ಎದ್ದು ತೋಟದಲ್ಲಿದ್ದ ಕೊಳದಲ್ಲಿ ಸ್ನಾನ ಮಾಡಿ ಪ್ರಯಾಣದ ಎಲ್ಲ ಕೊಳೆಚೆಯಿಂದ ಶುದ್ಧೀಕರಿಸಿಕೊಂಡರು. ಇದರಿಂದ ಬಹಳಷ್ಟು ನೆಮ್ಮದಿಯನ್ನು ಕಂಡರು ಮತ್ತು ಬಲಗೊಂಡರು. ಮನೆಗೆ ಹಿಂತಿರುಗಿದಾಗ ತರ್ಜುಮೇಗರನು ಅವರ ಹಣೆಗೆ ಒಂದು ಮುದ್ರೆಯನ್ನು ಒತ್ತಿದನು. ಇದರಿಂದ ಅವರ ಅಂದವು ಇನ್ನೂ ಹೆಚ್ಚಾಯಿತು ಮತ್ತು ನಾರುಮಡಿಯ ಬಿಳಿ ವಸ್ತ್ರವನ್ನು ಕೊಡಲಾಯಿತು. ನಂತರ ಕರುಣಾ ಹೃದಯಿಗೆ ಆಜ್ಞೆ ಕೊಡಲು ಕ್ರಿಸ್ಟಿನಾ ಮಕ್ಕಳು ಮತ್ತು ಕನಿಕರಳಿಗೆ ರಕ್ಷಕನಾಗಿ ಜೊತೆಯಲ್ಲಿ ಹೋಗಲು ಸಿದ್ಧನಾದನು. ಅವನು ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಮತ್ತು ದೇವರ ವಾಕ್ಯವೆಂಬ ಕತ್ತಿಯನ್ನು ಧರಿಸಿಕೊಂಡನು. ಅವರು ಹಾಡುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಶಿಲುಬೆಯ ಬಳಿಗೆ ಬಂದಾಗ ಕ್ರಿಸ್ಟಿನಾಳು ತನ್ನ ಭಾರವನ್ನು ಕಳಕೊಂಡಳು. ತನ್ನ ಹಳೆಯ ನೆರೆಯವರಾದ ಶ್ರೀಮತಿ ಪುಕ್ಕಲು ಮತ್ತು ಶ್ರೀಮತಿ ಐಷಾರಾಮಿಯು ಮತ್ತು ಇನ್ನೂ ಅನೇಕರು ತಮ್ಮ ಜೊತೆಯಲ್ಲಿ ಬಂದಿದ್ದರೆ ಚೆನ್ನಾಗಿತ್ತು ಎಂದುಕೊಂಡರು. ಕರುಣಾ ಹೃದಯಿಯು ವಿವರಿಸುತ್ತಾ, ಅವರೆಲ್ಲರೂ ಶಿಲುಬೆಯ ಬಗ್ಗೆ ತಿಳುವಳಿಕೆಯನ್ನು ಹೊಂದಿದವರೇ ಆಗಿದ್ದು ಅದನ್ನು ಅಪಹಾಸ್ಯ ಮಾಡಿರುತ್ತಾರೆ. ಕ್ರಿಸ್ಟಿನಾ ಮತ್ತು ಕನಿಕರಳ ಪ್ರಯಾಣವು ಕೇವಲ ಕೃಪೆಯಿಂದಲೇ ಸಾಧ್ಯವಾಯಿತೆಂದು ವಿವರಿಸಿದನು. ಸ್ವಲ್ಪ ದೂರ ಪ್ರಯಾಣ ಮಾಡಿದ ಮೇಲೆ 3 ಹೆಣಗಳು ನೇತಾಡುತ್ತಿದ್ದುದನ್ನು ನೋಡಿದರು. ಕರುಣಾ ಹೃದಯಿ ಅದನ್ನು ವಿವರಿಸುತ್ತಾ, ಅದು ಸೋಮಾರಿ ಮತ್ತು ಕಲ್ಪನೆಗಾರರ ಹೆಣಗಳು ಆಗಿದ್ದವು. ಕ್ರೈಸ್ತನು ಅವರನ್ನು ಸಂಧಿಸಿದಾಗ ನಿದ್ದೆ ಮಾಡುತ್ತಿದ್ದರು, ಎಬ್ಬಿಸಿದರೂ ಎದ್ದೇಳಲಿಲ್ಲ ಮತ್ತು ನಿಧಾನವಾಗಿ ಹೆಜ್ಜೆ ಹಾಕುವವರಾಗಿದ್ದರು. ಈಗಲಾದರೂ ಅಜಾಗರೂಕತೆಗಾಗಿ ದೊಡ್ಡ ಬೆಲೆಯನ್ನು ತೆತ್ತಿದ್ದಾರೆ. ಅವರು ಕಷ್ಟಕರ ಬೆಟ್ಟಕ್ಕೆ ಬಂದಾಗ ಕ್ರೈಸ್ತನು ನೀರು ಕುಡಿದ ಕೊಳವನ್ನು ತೋರಿಸಿದನು.
ಆದರೆ ಅದು ಈಗ ಮಲಿನಗೊಂಡಿತ್ತು. ಪ್ರಯಾಣಿಕರು ಅದನ್ನು ಉಪಯೋಗಿಸದ ಹಾಗೆ ಅನೇಕರು ಅದನ್ನು ತುಳಿದು ಗಲೀಜು ಮಾಡಿದ್ದರು. ಕ್ರಿಸ್ಟಿನಾ ಮತ್ತು ಆಕೆಯ ಜೊತೆಯಲ್ಲಿದ್ದವರು ನೀರು ತಳದಲ್ಲಿ ಸೇರಿಕೊಳ್ಳುವಂತೆ ನೀರನ್ನು ಬಾಟಲಿಯಲ್ಲಿ ತುಂಬಿಸಿಕೊಂಡರು. ನಂತರ ಆ ನೀರು ಕುಡಿಯುವುದಕ್ಕೆ ಶುದ್ಧವೂ ಯೋಗ್ಯವೂ ಆಯಿತು. ಅಲ್ಲಿ 2 ಕವಲು ದಾರಿಯನ್ನು ನೋಡಿದರು. ಸಂಪ್ರದಾಯಸ್ಥನು ಮತ್ತು ಕಪಟಿಯೂ ಅಲ್ಲೇ ದಾರಿ ತಪ್ಪಿ ಹೋಗಿದ್ದರು. ಆ ಮಾರ್ಗಕ್ಕೆ ಬೇಲಿಯನ್ನು ಹಾಕಿ ಎಚ್ಚರಿಕೆ ಫಲಕವನ್ನು ಹಾಕಿದ್ದರು. ಅನೇಕರು ಕಷ್ಟದ ಬೆಟ್ಟವನ್ನು ಹತ್ತದೆ ಅಡ್ಡದಾರಿಯ ಮೂಲಕ ಹತ್ತುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಸೋಮಾರಿಯ ಆಶೆಯು ಅವನನ್ನು ಕೊಲ್ಲುವುದು, ಆತನ ಕೈಗಳು ದುಡಿಯಲಲ್ಲವಷ್ಟೇ. ಜ್ಞಾನೋಕ್ತಿ 21:25. ಕಡಿದಾದ ಬೆಟ್ಟವನ್ನು ಹತ್ತುವುದಕ್ಕೆ ಕಷ್ಟವಾಗಿತ್ತು. ಕರುಣಾಹೃದಯಿ ಅವರನ್ನು ಬೆಂಬಲಿಸುತ್ತಾ ಅರಸನ ವಿಶ್ರಾಂತಿ ಸ್ಥಾನವು ಅದೇ ಸಮೀಪದಲ್ಲೇ ಇರುವುದಾಗಿ ಹೇಳಿದನು. ಚಿಕ್ಕ ಹುಡುಗನು ಅಳುವುದಕ್ಕೆ ಪ್ರಾರಂಭ ಮಾಡಿದನು. ಅವರೆಲ್ಲರೂ ಬೆವರು ಹೋಗಿದ್ದರು ಮತ್ತು ನೀರಡಿಕೆಯಾಗಿತ್ತು. ಕನಿಕರಳು, ಪ್ರಯಾಸ ಪಡುವವರು ಎಷ್ಟೋ ಧನ್ಯರು, ಅವರಿಗಾಗಿ ಅರಸನ ವಿಶ್ರಾಂತಿಯು ಸಿದ್ಧವಾಗಿದೆ. ಆದರೆ ಎಲ್ಲೂ ನಿದ್ದೆ ಹೋಗದಂತೆ ಎಚ್ಚರಿಕೆಯಾಗಿರಬೇಕು. ಕ್ರೈಸ್ತನು ಅದಕ್ಕಾಗಿ ದೊಡ್ಡ ಬೆಲೆಯನ್ನು ಕೊಟ್ಟನು. ಕರುಣಾಹೃದಯಿಯು ಮಕ್ಕಳನ್ನು ವಿಚಾರಿಸುತ್ತಾ ಪ್ರಯಾಣವು ಹೇಗಿತ್ತು ಎಂದು ಕೇಳಿದನು. ಜೇಮ್ಸ್, ನೀವು ಇಲ್ಲದೆ ಇದ್ದಿದ್ದರೆ ನಮ್ಮ ಕೈಯಲ್ಲಿ ಇದು ಸಾಧ್ಯವಾಗುತ್ತಿರಲಿಲ್ಲ. ಜೀವಿತದ ಮಾರ್ಗವು ಕಡಿದವಾಗಿತ್ತು ಮತ್ತು ಇಕ್ಕಟ್ಟಾಗಿತ್ತು ಎಂದು ಅಮ್ಮನು ಯಾವಾಗಲೂ ಹೇಳುತ್ತಿದ್ದರು. ಆದರೆ ನರಕದ ಮಾರ್ಗವು ಇಳಿಜಾರಾಗಿದ್ದು ವಿಶಾಲವಾದದ್ದು. ಕನಿಕರಳು, ಹೌದು, ಕೆಳಗೆ ಜಾರುವುದು ಸುಲಭವಾದದ್ದೇ. ಜೇಮ್ಸ್, ಒಂದು ದಿನ ಬರುತ್ತದೆ, ಬೆಟ್ಟದಿಂದ ಕೆಳಗೆ ಇಳಿಯುವುದು ಎಲ್ಲಕ್ಕಿಂತ ಹೆಚ್ಚು ಕಷ್ಟವಾಗುತ್ತದೆ. ಕರುಣಾಹೃದಯಿ, ಇದು ಉತ್ತಮವಾದ ಉತ್ತರ. ಅವರು ಮುಗುಳುನಗುತ್ತಾ ಮುಂದೆ ಸಾಗಿದರು. ದಾರಿಯ ಪಕ್ಕದಲ್ಲಿ ಒಂದು ಸೂಚನಾ ಫಲಕವಿದ್ದು ಹೇಡಿ ಮತ್ತು ಅಪನಂಬಿಕೆಗೆ ಇಲ್ಲಿ ಶಿಕ್ಷೆಯಾಗಿತ್ತು ಎಂದು ಬರೆಯಲ್ಪಟ್ಟಿತ್ತು. ಯಾಕೆಂದರೆ ಮುಂದೆ ಸಿಂಹಗಳಿರುವುದಾಗಿ ಅವರು ಕ್ರೈಸ್ತನನ್ನು ಎದೆಗುಂದಿಸಿದರು. ಕರುಣಾಹೃದಯಿಯು ಬಲಾಢ್ಯನಾಗಿದ್ದು ಖಡ್ಗವನ್ನು ಹಿರಿದು ಸಿಂಹಗಳನ್ನು ಓಡಿಸುವುದಕ್ಕೆ ಸಮರ್ಥನಾಗಿದ್ದನು. ಇಲ್ಲಿಯವರೆಗೆ ಮುಂದೆ ಹೋಗುತ್ತಿದ್ದ ಹುಡುಗರು ಕರುಣಾಹೃದಯಿಯ ಪಕ್ಕದಲ್ಲೇ ನಡೆಯುವುದಕ್ಕೆ ಪ್ರಾರಂಭಿಸಿದರು. ಅವರು ಸಿಂಹಗಳ ಸಮೀಪಕ್ಕೆ ಬರುತ್ತಿದ್ದಂತೆ ಕರುಣಾಹೃದಯಿಯು ಖಡ್ಗವನ್ನು ತೆಗೆದು ರಾಕ್ಷಸನನ್ನು ಇರಿದನು. ಉತ್ತರಿಸುತ್ತಾ, ನಾವು ರಾಜನ ಮಾರ್ಗದಲ್ಲಿ ಇದ್ದೇವೆ, ಸಿಂಹಗಳನ್ನು ಕಳುಹಿಸಿ ಈ ಸ್ತ್ರೀಯರ ಮತ್ತು ಮಕ್ಕಳ ಮಾರ್ಗವನ್ನು ತಡೆಯುವುದಕ್ಕೆ ನಿನಗೆ ಯಾವ ಅರ್ಹತೆಯೂ ಇಲ್ಲ. ಇನ್ನೊಮ್ಮೆ ರಾಕ್ಷಸನನ್ನು ಇರಿಯಲು ಅವನು ಮೊಣಕಾಲೂರಿ ಅಬ್ಬರಿಸಿದನು. ಸ್ವಲ್ಪ ಸಮಯದಲ್ಲೇ ಸತ್ತು ಹೋದನು. ಇನ್ನು ಮುಂದೆ ಅವನು ಪ್ರಯಾಣಿಕರಿಗೆ ಯಾವುದೇ ತೊಂದರೆಯನ್ನು ಕೊಡಲಾರನು. ಸಿಂಹಗಳು ನೋಡುವುದಕ್ಕೆ ಕ್ರೂರಿಯಾಗಿ ಕಾಣಿಸುತ್ತಿದ್ದರೂ ಕಟ್ಟಿ ಹಾಕಿದ್ದರಿಂದ ಏನನ್ನು ಮಾಡಲಾರದೆ ಇದ್ದವು. ಹೀಗೆ ಕಾವಲುಗಾರನ ಬಾಗಿಲಿನ ಸಮೀಪಕ್ಕೆ ಬಂದರು. ಕಾವಲುಗಾರನು ಆಹ್ವಾನ ಮಾಡಿ ಬರಮಾಡಿಕೊಂಡ ನಂತರ ಕರುಣಾಹೃದಯಿಯು ತಾನು ರಾಜನ ಆಜ್ಞೆಯಂತೆ ಹಿಂತಿರುಗುವುದಾಗಿ ಹೇಳಿದನು. ಅವರೆಲ್ಲರೂ ಪ್ರಯಾಣದಲ್ಲಿ ಇನ್ನು ತಮ್ಮ ಜೊತೆಯಲ್ಲಿ ಇರಬೇಕೆಂದು ಬೇಡಿಕೊಂಡರೂ ತನ್ನ ಕರ್ತವ್ಯವನ್ನು ಮುಗಿಸಿ ವಂದನೆಯನ್ನು ಹೇಳಿ ಹಿಂತಿರುಗಿದನು. ಈಗಾಗಲೇ ಆಯಾಸಗೊಂಡಿದ್ದರು ಮತ್ತು ತಡವಾಗಿದ್ದರಿಂದ ಅವರೆಲ್ಲರೂ ವೇಗವಾಗಿ ಊಟ ಮಾಡಿ ನಿದ್ದೆ ಮಾಡಿದರು. ಅದು ಪರಲೋಕದ ಗಾಯನವನ್ನು ಕೇಳಿ ನಿದ್ದೆ ಹೋದಂತಿತ್ತು. ಕನಿಕರಳು ಒಂದು ಅದ್ಭುತವಾದ ಕನಸನ್ನು ನೋಡಿದಳು. ಕನಸಿನಲ್ಲಿ ತನ್ನ ಕಠಿಣ ಹೃದಯಕ್ಕಾಗಿ ಗೋಳಾಡುತ್ತಿದ್ದಳು. ದಾರಿ ಹೋಕರೆಲ್ಲ ಅವಳನ್ನು ನೋಡಿ ಗೇಲಿ ಮಾಡುತ್ತಿದ್ದರು. ಆಗ ಒಬ್ಬ ದೇವದೂತನು ಬಂದು ಆಕೆಯನ್ನು ಸಮಾಧಾನಪಡಿಸಿದನು. ಆಕೆಯ ಕಣ್ಣೀರನ್ನು ಒರೆಸಿ ಹೊಸ ನಿಲುವಂಗಿಯನ್ನು ಮತ್ತು ಕಿರೀಟವನ್ನು ತೊಡಿಸಿದನು. ಆಕೆಯನ್ನು ಸುವರ್ಣ ದ್ವಾರಕ್ಕೆ ನಡೆಸಿ ಅದನ್ನು ತಟ್ಟಿದನು. ಒಳಗಡೆ ಸಿಂಹಾಸನದ ಮೇಲೆ ಕೂತಿದ್ದಾತನು, ಮಗಳೇ, ನಿನಗೆ ಸ್ವಾಗತ ಅಂದನು. ಅದು ಮಹಾ ಬೆಳಕಿನಿಂದ ತುಂಬಿ ನಕ್ಷತ್ರಗಳಿಂದ ಆವರಿಸಿತ್ತು. ದೇವರು ಈ ರೀತಿಯಾಗಿ ತನ್ನ ಮಕ್ಕಳನ್ನು ಕನಸಿನಲ್ಲಿ ಬಲಪಡಿಸುತ್ತಾನೆ ಎಂದು ಕ್ರಿಸ್ಟಿನಾಳು ಹೇಳಿದಳು. ಕನಿಕರಳು ತಾವು ಇನ್ನು ಸ್ವಲ್ಪ ಕಾಲ ಇರಬಹುದೇ ಎಂದು ಕೇಳಿದಾಗ ಅವರಿಗೆ ಸಮ್ಮತಿ ಸಿಕ್ಕಿತು. ಹಾಗೂ ಅವರ ಹೆಣ್ಣು ಮಕ್ಕಳನ್ನು ಸಂಗಾತಿಗಳಾಗಿ ಕೊಡಲಾಯಿತು. ಅವರ ಹೆಸರುಗಳು ದೈವಭಕ್ತಿ, ಪ್ರೀತಿ ಮತ್ತು ಜ್ಞಾನಿ.
ಎಂದು ಇತ್ತು. ಜ್ಞಾನಿಯು ಮಕ್ಕಳ ಬಳಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದಾ ಎಂದಾಗ ಕ್ರಿಸ್ಟಿನಾಳು ಒಪ್ಪಿಕೊಂಡಳು. ಆಕೆಯು ಜೇಮ್ಸ್ನಿಂದ ಪ್ರಾರಂಭಿಸಿದಳು. ಜ್ಞಾನಿ: ನಿನ್ನನ್ನು ಯಾರು ಸೃಷ್ಟಿ ಮಾಡಿದರೆಂದು ಹೇಳಬಲ್ಲೆಯಾ? ಜೇಮ್ಸ್: ದೇವರು ತನ್ನ ಆತ್ಮನಿಂದ ಮಗನ ಮೂಲಕ ನಮ್ಮನ್ನು ಸೃಷ್ಟಿಸಿದನು. ಜ್ಞಾನಿ: ಒಳ್ಳೆಯದು. ನಿನಗೆ ಆತ್ಮರಕ್ಷಣೆಯನ್ನು ಕೊಡುವವರು ಯಾರು? ಜೇಮ್ಸ್: ತಂದೆ, ಮಗ ಮತ್ತು ಪವಿತ್ರಾತ್ಮನು. ಜ್ಞಾನಿ: ತಂದೆಯಾದ ದೇವರು ನಿನಗೆ ಹೇಗೆ ರಕ್ಷಣೆಯನ್ನು ಕೊಡುತ್ತಾನೆ? ಜೇಮ್ಸ್: ತನ್ನ ಕೃಪೆಯಿಂದ. ಜ್ಞಾನಿ: ಮಗನು ಹೇಗೆ ರಕ್ಷಣೆಯನ್ನು ಕೊಡುತ್ತಾನೆ? ಜೇಮ್ಸ್: ಶಿಲುಬೆ ಬಲಿದಾನದ ಮೂಲಕ, ತನ್ನ ರಕ್ತದ ಮೂಲಕ ಮತ್ತು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದರ ಮೂಲಕ. ಜ್ಞಾನಿ: ಪವಿತ್ರಾತ್ಮ ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ? ಜೇಮ್ಸ್: ನಮ್ಮಲ್ಲಿ ಪ್ರಕಟಣೆಯ ಜ್ಞಾನವನ್ನು ಕೊಡುವುದರ ಮೂಲಕ, ನೂತನ ಆತ್ಮದ ಮೂಲಕ ಮತ್ತು ನಮ್ಮನ್ನು ಕಾಯುವುದರ ಮೂಲಕ. ಜ್ಞಾನಿಯು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಕ್ಕಳನ್ನು ಈ ಜ್ಞಾನದಲ್ಲಿ ಬೆಳೆಸಿದ್ದಕ್ಕಾಗಿ ಕ್ರಿಸ್ಟಿನಾಳನ್ನು ಪ್ರಶಂಸಿದಳು. ನಂತರ ಆಕೆಯು ಜೋಸೆಫನನ್ನು ಪ್ರಶ್ನಿಸಿದಳು. ಜ್ಞಾನಿ: ಮನುಷ್ಯರು ಯಾರು? ಜೋಸೆಫ: ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವನು. ಜ್ಞಾನಿ: ರಕ್ಷಿಸಲ್ಪಡುವುದು ಎಂದರೆ ಏನು? ಜೋಸೆಫ: ಎಲ್ಲ ಮನುಷ್ಯರು ಪಾಪದ ಸ್ವಭಾವವನ್ನು ಹೊಂದಿದ್ದು ತಮ್ಮನ್ನು ತಾವೇ ರಕ್ಷಿಸಲು ಸಾಧ್ಯವಾಗದೇ ಇರುವಾಗ ದೇವರ ಆತ್ಮನಿಂದ ಹೊಸದಾಗಿ ಹುಟ್ಟುವುದೇ ಆಗಿರುತ್ತದೆ. ಜ್ಞಾನಿ: ವ್ಯರ್ಥತ್ವಕ್ಕೆ ಒಳಗಾದ ಮನುಷ್ಯನನ್ನು ರಕ್ಷಿಸುವುದರಿಂದ ದೇವರ ಉದ್ದೇಶವೇನು? ಜೋಸೆಫ: ದೇವರು ತನ್ನ ಮಹಿಮೆಗಾಗಿ, ತನ್ನ ಕೃಪೆಯನ್ನು ತಿಳಿಸುವುದಕ್ಕಾಗಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ ಸದಾ ಆತನ ಜೊತೆಯಲ್ಲಿ ಸಂತೋಷದಿಂದ ಇರಬೇಕೆಂಬುವ ಉದ್ದೇಶದಿಂದಲೇ. ಜ್ಞಾನಿ: ಯಾರು ರಕ್ಷಿಸಲ್ಪಡುತ್ತಾರೆ? ಜೋಸೆಫ: ದೀನತೆಯಿಂದ ದೇವರಿಂದ ಸ್ವೀಕಾರ ಮಾಡಿಕೊಳ್ಳುವರೆಲ್ಲರೂ. ಜ್ಞಾನಿಯು ಆತನ ಉತ್ತರದಿಂದ ಸಂತೃಪ್ತಳಾಗಿ ಸಾಮುವೇಲನನ್ನು ಪ್ರಶ್ನಿಸುವುದಕ್ಕೆ ಹೋದಳು. ಜ್ಞಾನಿ: ಪರಲೋಕವೆಂದರೇನು? ಸಾಮುವೇಲ: ದೇವರು ಇರುವ ಮತ್ತು ಸಂಪೂರ್ಣವಾಗಿ ಆಶೀರ್ವದಿಸಲ್ಪಟ್ಟ ಪಟ್ಟಣ. ಜ್ಞಾನಿ: ನರಕವೆಂದರೇನು? ಸಾಮುವೇಲ: ಸೈತಾನನು ಮತ್ತು ಅವನ ದೂತರು ಇರುವ ಬೆಂಕಿ ಕಂದಕಗಳಿಂದ ಉರಿಯುತ್ತಿರುವ ಸ್ಥಳ. ಜ್ಞಾನಿ: ನೀವು ಯಾಕೆ ಪರಲೋಕದತ್ತ ಪ್ರಯಾಣವನ್ನೇ ಬೆಳೆಸಿದ್ದೀರಿ? ಸಾಮುವೇಲ: ಈ ಲೋಕದಲ್ಲಿ ಸಾಧ್ಯವಾಗದೇ ಇರುವಂಥದ್ದನ್ನು ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ ದೇವರ ಸಮ್ಮುಖವನ್ನು ಅನುಭವಿಸುವುದಕ್ಕೂ ಆಯಾಸವಿಲ್ಲದೆ ಆತನನ್ನು ಸೇವಿಸುವುದಕ್ಕೂ ಕ್ರಿಸ್ತ ಯೇಸುವನ್ನು ಪ್ರೀತಿಸಿ ಆತನ ಸಂಪೂರ್ಣತೆಯಲ್ಲಿ ಕಾಣಿಸಲ್ಪಡುವುದಕ್ಕೂ. ಜ್ಞಾನಿ: ಒಳ್ಳೆಯ ಉತ್ತರ. ಜ್ಞಾನಿಯು ಈಗ ಹಿರಿಯವನಾದ ಮ್ಯಾಥ್ಯೂವಿನ ಬಳಿಗೆ ತಿರುಗಿದಳು. ಜ್ಞಾನಿ: ದೇವರಿಗಿಂತ ಮೊದಲು ಏನಾದರೂ ಜೀವಿಸಿದ್ದು ಇದೆಯಾ? ಮ್ಯಾಥ್ಯೂ: ಇಲ್ಲ. ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದ ದೇವರು ನಿತ್ಯತ್ವದಲ್ಲಿರುವಾತನು. ಜ್ಞಾನಿ: ಸತ್ಯವೇದದ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಮ್ಯಾಥ್ಯೂ: ಅದು ಪರಿಶುದ್ಧ ದೇವರ ಮಾತು ಆಗಿದೆ. ಜ್ಞಾನಿ: ಅದರಲ್ಲಿ ಬರೆದಿರುವ ಅನೇಕ ಸಂಗತಿಗಳು ನಿನಗೆ ಅರ್ಥವಾಗದೇ ಇರುವಾಗ ಏನನ್ನು ಮಾಡುತ್ತಿ? ಮ್ಯಾಥ್ಯೂ: ದೇವರು ನನಗಿಂತ ಜ್ಞಾನಿಯಾಗಿದ್ದು ನನಗೆ ಬೇಕಾದುದನ್ನು ಸಕಾಲದಲ್ಲಿ ತಿಳಿಯಪಡಿಸುವನು. ಜ್ಞಾನಿ: ಸತ್ತವರಿಗುಂಟಾಗುವ ಪುನರುತ್ಥಾನದ ಬಗ್ಗೆ ಏನು ಹೇಳುತ್ತಿ? ಮ್ಯಾಥ್ಯೂ: ಅವರೆಲ್ಲರೂ ಮರಣಾಧೀನವಾದ ದೇಹದ ಮೇಲೆ ಅಮರತ್ವವನ್ನು ಹೊಂದಿರುತ್ತಾರೆ ಮತ್ತು ಎಲ್ಲರೂ ಕ್ರಿಸ್ತನ ಗುಣಲಕ್ಷಣಗಳೊಂದಿಗೆ ಕಾಣಿಸಲ್ಪಡುತ್ತಾರೆ. ಜ್ಞಾನಿಯು ಅವರೆಲ್ಲರ ವಿಷಯದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಳು. ತಮ್ಮ ತಾಯಿಯ ಬೋಧನೆಯಲ್ಲಿ ಮುಂದುವರಿಯುವಂತೆ ಹೇಳಿದಳು. 1 ತಿಂಗಳು ಅಲ್ಲಿ ಕಾಲವನ್ನು ಕಳೆದ ಮೇಲೆ ಅವರೆಲ್ಲರೂ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಅವರು ಹೊರಡುವುದಕ್ಕೆ ಮೊದಲು ಅನೇಕ ಸಂಗತಿಗಳನ್ನು ತೋರಿಸಲಾಯಿತು. ಹವ್ವಳು ತಿಂದ ಮರದ ಹಣ್ಣು, ಯಾಕೋಬನ ಏಣಿಯ ಮೇಲಿರುವ ದೇವದೂತರು, ಅಬ್ರಹಾಮನು ಇಸಾಕನನ್ನು ಬಲಿಕೊಡುವುದಕ್ಕಾಗಿ ಆರಿಸಿಕೊಂಡ ಬಂಡೆ ಇತ್ಯಾದಿ. ಹೊರಡುತ್ತಿರುವಾಗ ಕರುಣಾಹೃದಯಿಯು ಕರ್ತನಿಂದ ಕೆಲವೊಂದು ವಸ್ತುಗಳೊಂದಿಗೆ ಬಂದನು. ದ್ರಾಕ್ಷಾರಸ, ಒಣಗಿದ ಕಾಳುಗಳು, ದಾಳಿಂಬೆ, ಅಂಜೂರ, ಒಣದ್ರಾಕ್ಷಿ ಇತ್ಯಾದಿ, ಹಾಗೂ ಮಹಿಮಾನಗರಿಯ ಮಾರ್ಗದಲ್ಲಿ ಬೇಕಾದ ಉತ್ತಮ ಸಲಹೆಗಳನ್ನು ಕೊಟ್ಟನು. ನಂತರ ಕಾವಲುಗಾರನು ಈ ಮಾತುಗಳೊಂದಿಗೆ ಬೀಳ್ಕೊಟ್ಟನು. ಕ್ರಿಸ್ತಿನ
ನಿನ್ನ ಬಟ್ಟೆಗಳು ಯಾವಾಗಲೂ ಶುಭ್ರವಾಗಿರಲಿ. ನಿನ್ನ ತಲೆಯು ಅಭಿಷೇಕವನ್ನು ಕಳೆದುಕೊಳ್ಳದೆ ಇರಲಿ. ಕರುಣೆಯಿಂದ ತುಂಬಿದ್ದು ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವಳಾಗು. ಮಕ್ಕಳೇ, ಯೌವನ ಪ್ರಾಯದ ಇಚ್ಛೆಯಿಂದ ದೂರವಾಗಿರಿ. ನಿಮ್ಮ ತಾಯಿಗೆ ವಿಧೇಯರಾಗಿದ್ದು ನಮ್ರತೆಯಿಂದ ಜೀವಿಸಿ ಜ್ಞಾನಿಗಳಾಗಿರಿ. ತಮ್ಮ ವಂದನೆಯನ್ನು ಸಲ್ಲಿಸುತ್ತಾ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಂತೆಯೇ ಕರ್ತನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲವೆಂದು ಪಕ್ಷಿಗಳು ಹಾಡುವುದನ್ನು ಕೇಳಿಸಿಕೊಂಡರು. ದೀನತೆಯ ಕಣಿವೆಯಲ್ಲಿ ಸಾಗುತ್ತಿದ್ದಂತೆ ಅದು ತೀರ ಇಳಿಜಾರಾಗಿದ್ದು ಜಾರುತ್ತಿತ್ತು. ಆದುದರಿಂದ ಜಾಗರೂಕತೆಯಿಂದ ಸಾಗುತ್ತಿದ್ದರು. ಅಲ್ಲೇ ಕ್ರೈಸ್ತನು ಘಟಸರ್ಪವನ್ನು ಸಂಧಿಸಿದ್ದು ಎಂದು ಅವರಿಗೆ ತಿಳಿಯಪಡಿಸಲಾಯಿತು. ಕ್ರೈಸ್ತನು ಅನೇಕ ಬಾರಿ ಬಿದ್ದು ಹೋಗಿದ್ದಾಗಲೂ ದೇವರ ವಾಗ್ದಾನಗಳನ್ನು ಜ್ಞಾಪಿಸಿಕೊಂಡಿದ್ದರಿಂದ ಜಯೋತ್ಸವದೊಡನೆ ಹೊರಬಂದಿದ್ದನು. ದೀನತೆಯ ಕಣಿವೆಯಲ್ಲಿ ಹಾದು ಹೋಗುತ್ತಿದ್ದಂತೆ ದೂರದಿಂದ ಕುರುಬನ ಹಾಡನ್ನು ಕೇಳಿಸಿಕೊಂಡರು. ತಗ್ಗಿಸಲ್ಪಟ್ಟವನಿಗೆ ಬೀಳುವಿಕೆಯ ಭಯವಿಲ್ಲ, ದೀನನಲ್ಲಿ ಗರ್ವವು ಇರುವುದಕ್ಕೆ ಸಾಧ್ಯವಿಲ್ಲ. ದೀನರನ್ನು ದೇವರು ಯಾವಾಗಲೂ ರಕ್ಷಿಸಿ ಮಾರ್ಗದರ್ಶನ ಕೊಡುವನು. ನಾನು ಇರುವುದಲ್ಲೇ ತೃಪ್ತಿ ಹೊಂದುವುದನ್ನು ಕಲಿತುಕೊಂಡಿದ್ದೇನೆ. ಸಮೃದ್ಧಿಯೂ ಕೊರತೆಯೂ ಇಲ್ಲ. ಲೋಭವು ಭಾರವಾದದ್ದು ಪ್ರಯಾಣಿಕನನ್ನು ಹೆಚ್ಚು ಮುಂದೆ ಸಾಗಗೊಡಿಸದು. ಈಗ ದೇವರಿಗಾಗಿ ಕಳಕೊಂಡವನು ಮುಂದೆ 100ರಷ್ಟು ಆಶೀರ್ವದಿಸಲ್ಪಡುವನು. ಕುರುಬನು ಹಾಡುತ್ತಿರುವುದನ್ನು ಕೇಳಿಸಿಕೊಂಡರು. ಕರುಣಾರದೆಯು ಆತನ ಬಗ್ಗೆ ವಿವರಿಸುತ್ತಾ, ಲೋಕದಲ್ಲಿ ಶ್ರೇಷ್ಠವಾದ ಉಣ್ಣೆ ಮತ್ತು ರೇಷ್ಮೆಯ ವಸ್ತ್ರಗಳನ್ನು ಧರಿಸಿಕೊಂಡವರಿಗಿಂತ ಇವನು ಎಷ್ಟೋ ಸಂತೋಷವುಳ್ಳವನಾಗಿದ್ದಾನೆ. ಈ ತಗ್ಗಿನ ಕಣಿವೆಯಲ್ಲೇ ನಮ್ಮ ಕರ್ತನು ಕಾಲವನ್ನು ಕಳೆದಿದ್ದನು. ಇದು ಲೋಕದ ಎಲ್ಲ ಗಡಿಬಿಡಿಯಿಂದ ಪ್ರತ್ಯೇಕಿಸಲ್ಪಟ್ಟ ವಿಶ್ರಾಂತಿಯ ಸ್ಥಳ. ಕ್ರೈಸ್ತನು ಇಲ್ಲಿ ಘಟಸರ್ಪನನ್ನು ಸಂಧಿಸಿದರು. ಹೆಚ್ಚಿನ ಪ್ರಯಾಣಿಕರು ಈ ಸ್ಥಿತಿಯಲ್ಲಿ ದೇವದೂತರ ಒಡನಾಟವನ್ನು ಅನುಭವಿಸುವರಾಗಿದ್ದಾರೆ. ಅರಸನನ್ನು ಮತ್ತು ಆತನ ಕರೆಯುವಿಕೆಯನ್ನು ಧ್ಯಾನ ಮಾಡುವುದಕ್ಕೆ ಸೂಕ್ತವಾದ ಸ್ಥಳ ಅದಾಗಿತ್ತು. ಜನಸಂದಣಿಗಾಗಲಿ, ಲೋಕದ ಗದ್ದಲವಾಗಲಿ, ವಾಹನ ಸಂಚಾರವಾಗಲಿ ಅಲ್ಲಿ ಇರಲಿಲ್ಲ. ಅವರೆಲ್ಲರ ಹೃದಯಗಳು ಕರಗಿತ್ತು. ಆನಂದ ಬಾಷ್ಪದಿಂದ ಕನಿಕರಳು, ನಿನ್ನಲ್ಲಿ ಬಲವನ್ನು ಹೊಂದುವ ಜನರು ಧನ್ಯರು. ಅವರು ಯಾತ್ರಾಪರಾಗಿ ಕಣ್ಣೀರಿನ ತಗ್ಗುಗಳನ್ನು ದಾಟುವಾಗ ಅಲ್ಲಿ ವರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರುವರು. ಕೀರ್ತನೆ 84:5-7. ಅರಸನು ಅಂಥವರಿಗೆ ತನ್ನ ತೋಟದಿಂದ ಹಣ್ಣುಗಳನ್ನು ಕೊಡುತ್ತಾನೆ. ನಾನು ಕಟಾಕ್ಷಿಸುವವನು ಎಂದವನೆಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವನು ಆಗಿರುವನು. ಯೆಶಾಯ 66:2. ಈಗ ಅವರು ಕಾರ್ಗತ್ತಲಿನ ಮರಣದ ಕಣಿವೆಗೆ ಬಂದರು. ಅದು ಅನೇಕ ಕೆಟ್ಟವುಗಳಿಂದ ತುಂಬಿತ್ತು. ಆದರೆ ಕರುಣಾರದೆಯು ಬಲಪಡಿಸುತ್ತಾ ಇದ್ದುದರಿಂದ ಅನೇಕ ಆಪತ್ತುಗಳಿಂದ ತಪ್ಪಿಸಿಕೊಂಡರು. ಕ್ರೈಸ್ತನು ಎದುರಿಸಿದಂತೆ ಸಂಕಟಗಳನ್ನು ಎದುರಿಸಲಿಲ್ಲ. ಅದಾಗಲೂ ದಾರಿಯಲ್ಲೆಲ್ಲ ಜನರ ಕೂಗಾಟವನ್ನು, ಮರಣ ವೇದನೆಯನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದರು. ಸರ್ಪದ ಬುಸುಗುಟ್ಟುವಿಕೆಯೂ ಹಾಗೇ ಇದ್ದಿತ್ತು. ಮುಂದುವರಿಯುತ್ತಿದ್ದಾಗ ಯಾವುದೋ ಒಂದು ಅಸಹ್ಯ ಪ್ರಾಣಿಯು ಎದುರಾಯಿತು. ಅದು ಏನು ಎಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ಕರುಣಾರದೆಯು ಧೈರ್ಯದಿಂದ ಕತ್ತಿಯನ್ನು ಇರಿಯಲು ಅದು ಓಡಿಹೋಯಿತು. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾಕೋಬ 4:7. ದೆವ್ವದ ಎಲ್ಲ ಕಾರ್ಯಗಳನ್ನು, ಅದರ ವಿಷಯಗಳನ್ನು ತಿಳಿಸಿಕೊಳ್ಳುವುದಕ್ಕೆ ಹೋಗಬೇಡಿರಿ. ಅವುಗಳನ್ನು ಮೂಲೆಗೆ ತಳ್ಳುವಂತೆ ದೇವರ ಬಲ ಸಾಮರ್ಥ್ಯವನ್ನು ಬರಮಾಡಿಕೊಳ್ಳಿರಿ. ದೇವರ ಪ್ರಸನ್ನತೆಯಲ್ಲಿ ಒಂದಾಗಿ ಮುನ್ನುಗ್ಗಿರಿ. ಈಗ ಅವರು ಒಂದು ಕಂದಕದ ಬಳಿ ಬಂದಿದ್ದಾರೆ. ಅದನ್ನು ದಾಟಬೇಕಾಗಿತ್ತು. ಅಷ್ಟರಲ್ಲಿ ಒಂದು ಮೋಡವು ಆವರಿಸಿಕೊಂಡಿತ್ತು. ಅವರ ಮಾರ್ಗದರ್ಶಿಯು ಹೇಳಿದನು, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ವಿಮೋಚನಕಾಂಡ 14:13. ನಾನು ಅನೇಕ ಬಾರಿ ಇದಕ್ಕಿಂತ ಕಠಿಣ ಪರಿಸ್ಥಿತಿಯಲ್ಲಿ ಜನರನ್ನು ದಾಟಿಸಿದ್ದೇನೆ. ಅವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದಾಗ ವಿಶೇಷವಾದ ಬೆಳಕೊಂದು ಬಂದು ಅವರನ್ನು ಸುರಕ್ಷಿತವಾಗಿ ದಾಟಿಸಿತು. ಕರುಣಾರದೆಯು ಎಚ್ಚರಿಕೆಯನ್ನು ಕೊಡುತ್ತಾ
ಮುಂದೆ ಇರಬಹುದಾದ ಉರುಳುಗಳ ಬಗ್ಗೆ, ನಾಶನಗಳ ಬಗ್ಗೆ, ಸುಳ್ಳು ಗುಂಡಿಗಳ ಬಗ್ಗೆ ಹೇಳುತ್ತಾ ಇದ್ದನು. ಎಚ್ಚರಿಕೆಯನ್ನು ಗಮನಿಸದೆ ನಾಶವಾದವರ ಕಳೆ ಬರಹಗಳು ದಾರಿಯುದ್ದಕ್ಕೂ ಕಂಡರು. ಅವು ಕೊಳೆತು ನಾರುತ್ತಿದ್ದವು. ಕ್ರೈಸ್ತನಾದರೂ ಆ ಮಾರ್ಗವನ್ನು ಹೇಗೆ ರಾತ್ರಿಯ ಸಮಯದಲ್ಲಿ ಒಬ್ಬನೇ ದಾಟಿದನೆಂದು ಆಶ್ಚರ್ಯಪಟ್ಟರು. ಕಣಿವೆಯ ಕೊನೆಯ ಹಂತದಲ್ಲಿರುವಾಗ ವಧ ರಾಕ್ಷಸನು ಎದುರಾದನು. ಅವನು ತನ್ನ ಗುಹೆಯಿಂದ ಹೊರಗೆ ಬಂದು ಕರುಣಾಹೃದಯಿಯನ್ನು ದೂಷಿಸುತ್ತಾ, ನೀನು ಹೆಂಗಸರನ್ನು ಮಕ್ಕಳನ್ನು ಅಪಹರಿಸಿ ತಿಳಿಯದೇ ಇದ್ದ ದೇಶಕ್ಕೆ ಕೊಂಡೊಯ್ಯುತ್ತಿದ್ದೀಯಾ ಅಂದನು. ಅದಕ್ಕೆ ನಾನು ಸರ್ವಶಕ್ತನಾದ ದೇವರ ಸೇವಕನು, ಜನರನ್ನು ಪಶ್ಚಾತ್ತಾಪಕ್ಕೆ ನಡೆಸಿ ದೆವ್ವದ ಬಂಧನಗಳಿಂದ ಬಿಡಿಸಿ ದೇವರ ಕಡೆಗೆ ತಿರುಗಿಸುವುದೇ ನನ್ನ ಕೆಲಸ ಅಂದನು. ವಧ ರಾಕ್ಷಸನು ಅದನ್ನು ಒಪ್ಪಿಕೊಳ್ಳದೆ ಹೋರಾಟಕ್ಕೆ ನಿಂತನು. ಅವನು ಕರುಣಾಹೃದಯಿಗಿಂತ 2 ಪಟ್ಟು ಎತ್ತರವುಳ್ಳವನು. ಅವನ ಕೈಯಲ್ಲಿ ಒಂದು ದೊಡ್ಡ ಕೋಲಿತ್ತು. ಅದನ್ನು ಉಪಯೋಗಿಸಿಕೊಳ್ಳುವುದರಲ್ಲಿ ಪರಿಣಿತನಾಗಿದ್ದನು. ಸುಮಾರು 1 ಗಂಟೆ ಹೋರಾಟ ಮಾಡಿದ ಮೇಲೆ ಇಬ್ಬರು ಆಯಾಸಗೊಂಡು ಸ್ವಲ್ಪ ಸಮಯ ವಿಶ್ರಮಿಸಿಕೊಳ್ಳುವುದಕ್ಕಾಗಿ ಒಪ್ಪಿಕೊಂಡರು. ಹೆಂಗಸರು ಮಕ್ಕಳು ಪ್ರಾರ್ಥನೆ ಮಾಡುತ್ತಾ ಇದ್ದರು. ನಂತರ ತಿರುಗಿ ಹೋರಾಟ ಪ್ರಾರಂಭವಾಯಿತು. ವಧ ರಾಕ್ಷಸನ ಪಕ್ಕಿಯು ತಿವಿಯಲ್ಪಟ್ಟಿತು. ಇದರಿಂದ ಕೋಲನ್ನು ಹಿಡಿಯಲಾರದೆ ಹೋದನು. ಸಮಯವನ್ನು ಸದುಪಯೋಗಿಸಿ ಕರುಣಾಹೃದಯಿಯು ರಾಕ್ಷಸನ ರುಂಡವನ್ನು ಬೇರ್ಪಡಿಸಿದನು. ದೇವರು ಜಯವನ್ನು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರೂ ಸ್ತೋತ್ರವನ್ನು ಅರ್ಪಿಸಿದರು. ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿ ವಿಶ್ರಮಿಸಿಕೊಂಡರು. ಮುಂದೆ ಸಾಗುತ್ತಿದ್ದಂತೆಯೇ ಅಂಜೂರದ ಮರದ ಕೆಳಗೆ ಒಬ್ಬನು ನಿದ್ದೆ ಮಾಡುತ್ತಿದ್ದುದನ್ನು ಕಂಡರು. ಅವನ ಹೆಸರು ಶ್ರೀಯುತ ಪ್ರಯಾಣಿಕನು, ಬಹಳ ವಯಸ್ಸಾದವನು. ಅವನು ಗಡಿಬಿಡಿಯಿಂದ ಎದ್ದನು. ಇವರು ದರೋಡೆಕಾರರೆಂದು ತಿಳಿದು ವಿರೋಧಿಸುವುದಕ್ಕೆ ಸಿದ್ಧನಾದನು. ಆದರೆ ಯಾತ್ರಿಕನ ವಸ್ತ್ರವನ್ನು ನೋಡಿ ತನ್ನನ್ನು ಸಮಾಧಾನಪಡಿಸಿಕೊಂಡನು. ಈತನು ಕೂಡ ಪ್ರಯಾಣದಲ್ಲಿದ್ದು ನಾಶನ ಪಟ್ಟಣದ ಹತ್ತಿರವಿದ್ದ ಮೂರ್ಖತನ ಎಂಬ ಪಟ್ಟಣದಿಂದ ಬಂದವನಾಗಿದ್ದನು. ಕ್ರೈಸ್ತನು ಈಗಾಗಲೇ ತನ್ನ ಧೈರ್ಯ, ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಪ್ರಸಿದ್ಧನಾಗಿದ್ದನು. ಈಗ ಅವನ ಹೆಂಡತಿ ಕ್ರಿಸ್ಟಿನ ಮತ್ತು ಮಕ್ಕಳನ್ನು ನೋಡಿ ಸಂತೋಷಪಟ್ಟನು. ಮ್ಯಾಥ್ಯೂವನ್ನು ನೋಡಿ, ನೀನು ಮತ್ತಾಯನ ಸುವಾರ್ತೆಯಲ್ಲಿ ಕಾಣಿಸಲ್ಪಟ್ಟ ಸುಂಕದವನಂತೆ ಇದ್ದೀಯಾ? ಪಾಪಿಯಾಗಿ ಅಲ್ಲ, ದೇವರ ಕರುಣೆಗೆ ಒಳಗಾದವನು. ಸಾಮುವೇಲನನ್ನು ನೋಡಿ, ನೀನು ಪ್ರವಾದಿಯಾದ ಸಾಮುವೇಲನಂತೆ ಇದ್ದೀಯಾ? ಒಬ್ಬ ನಂಬಿಕೆ ಮತ್ತು ಪ್ರಾರ್ಥಿಸುವ ವ್ಯಕ್ತಿಯಾಗಿರುತ್ತಿ. ಯೋಸೇಫನನ್ನು ನೋಡಿ, ನೀನು ಪೋಟೀಫರನ ಮನೆಯಲ್ಲಿದ್ದ ಯೋಸೇಫನಂತೆ ಕಲಿತುಕೊಳ್ಳಲಿದ್ದಿ. ಪರಿಶುದ್ಧತೆಯನ್ನು ಅಭ್ಯಾಸ ಮಾಡುವವನು ಮತ್ತು ಶೋಧನೆಯಿಂದ ಓಡಿ ಹೋಗುವವನು ಆಗಿರುತ್ತಿ. ಯಾಕೋಬ, ನೀನು ಯೇಸುವಿನ ಸಹೋದರನಂತೆ ನಂಬಿಕೆಯನ್ನು ಕ್ರಿಯೆಯ ಮೂಲಕ ತೋರ್ಪಡಿಸುವನಾಗಿರುವಿ. ಕನಿಕರಳನ್ನು ನೋಡಿ ಆಶ್ಚರ್ಯಪಟ್ಟು, ಕನಿಕರ, ನಿನ್ನ ಹೆಸರು ಮಹಾ ಆದರಣೆಯನ್ನು ಮುಖಾಮುಖಿಯಾಗಿ ಹೊಂದುವವರೆಗೂ ಎಲ್ಲ ಕಷ್ಟ ಸಂಕಟಗಳಲ್ಲಿಯೂ ಕನಿಕರವನ್ನು ತೋರ್ಪಡಿಸುವಳಾಗಿರುತ್ತಿ. ಹೀಗೆ ಅವರು ಒಟ್ಟಾಗಿ ಮುಂದೆ ಸಾಗಿದರು. ಸಾಗುತ್ತಿದ್ದಂತೆಯೇ ಶ್ರೀಯುತ ನಡುಕನ ಬಗ್ಗೆ ಮಾತನಾಡಿಕೊಂಡರು. ಅವನೊಬ್ಬ ಯಾತ್ರಿಕನಾಗಿದ್ದು ಕರುಣಾಹೃದಯಿ ಮತ್ತು ಅನೇಕರಿಗೆ ಸಮಸ್ಯೆಯಾಗಿದ್ದನು. ಮಹಿಮಾ ನಗರಿಗೆ ಹೋಗಬೇಕೆಂದು ನಿರ್ಧರಿಸಿದನು. ಆದರೆ ಭಯದ ನಿಮಿತ್ತ ಕೊಳಚೆ ಕೊಳವನ್ನು ದಾಟಲಾರದೆ ಕಷ್ಟಪಟ್ಟನು. ಅನೇಕರು ಸಹಾಯ ಮಾಡುವುದಾಗಿ ಹೇಳಿದರು. ಅದನ್ನು ದಾಟುವುದಕ್ಕೆ 1 ತಿಂಗಳೇ ಕಳೆದನು. ಮಲಿನ ದ್ವಾರದ ಬಳಿಗೆ ಬಂದಾಗ ಇತರರನ್ನು ತನಗಿಂತ ಮುಂದೆ ಕಳುಹಿಸುವನಾದನು. ಕೊನೆಗೂ ಧೈರ್ಯ ಮಾಡಿ ಬಾಗಿಲನ್ನು ತಟ್ಟಿದನು. ಆದರೆ ಅಷ್ಟೇ ವೇಗವಾಗಿ ಹಿಂದಕ್ಕೆ ಜಾರಿದನು. ಅರಸನಿಂದ ಆಮಂತ್ರಣವಾಗಿದ್ದರೂ ಧೈರ್ಯ ಸಾಲದೆ ಹೋಯಿತು. ಎಲ್ಲ ಸಣ್ಣ ಪುಟ್ಟ ಸಂಗತಿಗಳಿಗೆ ಭಯದಿಂದ ನಡುಗುತ್ತಿದ್ದನು. ತರ್ಜುಮೇಗರನ ಮನೆಗೆ ಬರುವಷ್ಟರಲ್ಲಿ ಸಾಯುವಷ್ಟು ಹಸಿವೆಯಿಂದ ಬಳಲಿದ್ದನು. ಹೇಗೂ ಸ್ವಲ್ಪ ಕಾಲ ಅಲ್ಲಿ ಕಳೆದು ಮುಂದೆ ಹೋದಾಗ ಶಿಲುಬೆಯನ್ನು ಮತ್ತು ಅಲ್ಲಿನ ಸಮಾಧಿಯನ್ನು ನೋಡಿ ಅವನ ಮುಖದಲ್ಲಿ ತೃಪ್ತಿ ಕಾಣಿಸಿತು. ಮುಂದೆ ಕಷ್ಟಕರ ಬೆಟ್ಟವಾಗಲಿ ಇಲ್ಲವೇ ಸಿಂಹಗಳಾಗಲಿ ಅವನಿಗೆ ಸಮಸ್ಯೆಯಾಗಲಿಲ್ಲ. ಅವನ ಭಯವಾದರೂ ಕಣ್ಣಿಗೆ ಕಾಣದವುಗಳಾದ ಪಾಪ, ಮರಣ ಮತ್ತು ನರಕದ ಬಗ್ಗೆ ಇತ್ತು. ನಾನು ಅದನ್ನು ಅಂತಿಮವಾಗಿ ತಲುಪುತ್ತೇನೋ ಇಲ್ಲವೋ ಎಂಬುದೇ ಆಗಿತ್ತು. ಸುಂದರವಾದ ಮನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಂಡನು. ತನ್ನ ನಡುಕದ ಸ್ವಭಾವಕ್ಕಾಗಿ ನಾಚಿಕೆ ಪಟ್ಟನು. ಅಲ್ಲಿ ಅವರ ಸಂಭಾಷಣೆಯಲ್ಲಿ ಪಾಲ್ಗೊಂಡು
ಪುರಾತನ ಸಂಗತಿಗಳನ್ನು ತಿಳಿದುಕೊಳ್ಳುವುದರಲ್ಲಿ ಸಂತೋಷಪಟ್ಟನು. ದೀನತೆಯ ಕಣಿವೆಯು ಅವನಿಗೆ ಕಷ್ಟಕರವಾಗಿರಲಿಲ್ಲ, ಹಾಗೂ ಮರಣಕರವಾದ ಕಾರ್ಗತ್ತಲಿನ ಕಣಿವೆಯನ್ನು ಕೂಡ ಸುಲಭವಾಗಿಯೇ ದಾಟಿದನು. ಆ ಕಣಿವೆಯ ಮಾರ್ಗದಲ್ಲಿ ಭಯಾನಕ ಕೂಗನ್ನು ಕೇಳಿಸಿಕೊಳ್ಳದೆ ಇರುವಂತೆ ದೇವರೇ ಒಂದು ವೇಳೆ ಆಜ್ಞೆ ಮಾಡಿದ್ದನೋ ಎಂಬಂತೆ ಅವನ ಪ್ರಯಾಣವಾಗಿತ್ತು. ಆಡಂಬರದ ಪಟ್ಟಣದಲ್ಲಿ ಆಕರ್ಷಣೆಗೆ ಒಳಗಾಗದೆ ಸರಿಯಾಗಿ ಹೋರಾಡಿ ಹೊರಬಂದನು. ಕಳ್ಳು ಉಸುಬಿನ ಹಾದಿಯಲ್ಲೂ ನಿದ್ದೆ ಹೋಗದೆ ಎಚ್ಚರದಿಂದಲೇ ದಾಟಿದನು. ಆದರೆ ನದಿಯ ದಡಕ್ಕೆ ಬಂದಾಗ ಅಲ್ಲಿ ಸೇತುವೆ ಇಲ್ಲದೆ ಇರುವುದನ್ನು ಕಂಡು ಸ್ವಲ್ಪ ಹೊತ್ತು ನಿರುತ್ಸಾಹಗೊಂಡನು. ಆದರೆ ನಡೆಯುವುದಕ್ಕೆ ಪ್ರಾರಂಭ ಮಾಡಿದಾಗ ನದಿಯು ಆಳವಿಲ್ಲದನ್ನು ಗಮನಿಸಿದನು. ಹೀಗೆ ಮಹಿಮಾ ನಗರಿಯನ್ನು ತಲುಪಿದನು. ಜೇಮ್ಸನು ಉತ್ತರಿಸುತ್ತಾ, ಭಯವಿಲ್ಲದೆ ಕೃಪೆಯೂ ಇಲ್ಲ ಅಂದನು. ಆದರೆ ನರಕದ ಭಯವಿರುವಲ್ಲಿ ಕೃಪೆಯಿಲ್ಲ. ಅಂದರೆ ದೇವರ ಭಯದ ಹೊರತು ಬೇರೆ ಭಯವಿರುವುದಾದರೆ ಕೃಪೆಯೂ ಸಿಗುವುದಿಲ್ಲ. ಶ್ರೀಯುತ ಪ್ರಯಾಣಿಕನು ಮಾತಾಡುತ್ತಾ ಶ್ರೀಯುತ ಸ್ವಚಿತ್ತದ ಬಗ್ಗೆ ಹೇಳುವನಾದನು. ಇವನು ಕೂಡ ತಾನೊಬ್ಬ ಯಾತ್ರಿಕನೆಂದು ಹೇಳುವನಾಗಿದ್ದನು. ಆದರೆ ಅವನ ಬಾಗಿಲಿನ ಮೂಲಕ ಪ್ರವೇಶವಾಗಲಿಲ್ಲ. ಅವನ ಪ್ರಸಂಗದಲ್ಲಿ 2 ಕಾರ್ಯಗಳನ್ನು ಸಮರ್ಥಿಸುತ್ತಿದ್ದನು. ದಾವೀದನಂತೆ ಬೆರ್ಷಬಳ ಸಹವಾಸ ಪರವಾಗಿಲ್ಲ, ನೀನು ಕೂಡ ಸಾರಳನಂತೆ, ರಾಹಾಬಳಂತೆ ಮತ್ತು ಐಗುಪ್ತ್ಯದ ಸೂಲಗಿತ್ತಿಯಂತೆ ಸುಳ್ಳು ಹೇಳಬಹುದು. ಯೇಸು ಸ್ವಾಮಿಯು ಇನ್ನೊಬ್ಬ ಮನುಷ್ಯನ ಕತ್ತೆಯನ್ನು ತೆಗೆದುಕೊಳ್ಳುವಂತೆ ಅನುಮತಿ ಕೊಟ್ಟನು. ಯಾಕೋಬನು ಮೋಸದಿಂದ ಏಸಾವನ ಹಕ್ಕನ್ನು ಕಸಿದುಕೊಂಡನು. ಕ್ರಿಸ್ಟಿನಾಳು ಕೂಡ ಮಾತನ್ನು ಸೇರಿಸಿ, ತಾನು ಕೂಡ ಇಂಥ ಅನೇಕರನ್ನು ನೋಡಿದ್ದೇನೆ, ಜೀವಿತದ ಅಂತ್ಯದಲ್ಲಿ ಮಾನಸಾಂತರ ಪಟ್ಟರಾಯಿತು ಎಂದು ಹೇಳುತ್ತಿದ್ದರು. ಆದರೆ ಅವರ ಹೆಣಗಳೆಲ್ಲ ಮರಳುಗಾಡಿನಲ್ಲಿ ಬಿದ್ದವು. ಅವರ್ಯಾರೂ ವಾಗ್ದಾನ ಮಾಡಿದ ದೇಶವನ್ನು ಸೇರಲಿಲ್ಲ. ಅವರು ಹಲವಾರು ಮೈಲಿಗಳನ್ನು ಕ್ರಮಿಸಿದ ಮೇಲೆ ಗೇಯನ ಮನೆಗೆ ಬಂದರು. ಅವನು ಛತ್ರದ ಮೇಲ್ವಿಚಾರಕರು ಆಗಿದ್ದು ಯಾತ್ರಿಕರನ್ನು ಪ್ರೀತಿಸುತ್ತಿದ್ದನು. ಅವನು ಕ್ರೈಸ್ತನನ್ನು, ಅವರ ತಂದೆ ಮತ್ತು ತಾತನನ್ನು ಕೂಡ ಅರಿತವನಾಗಿದ್ದನು. ತಮ್ಮ ಪ್ರಯಾಣದಲ್ಲಿ ಕತ್ತಿಯಿಂದ ಹತನಾದ ಯಾಕೋಬನು, ಸಿಂಹಗಳ ಬಾಯಿಗೆ ತುತ್ತಾದ ಇಗ್ನೇಷನು, ಸಜೀವವಾಗಿ ಸುಡಲ್ಪಟ್ಟ ಪೊಲಿಕ್ರಾಪ್, ಹೀಗೆ ಅನೇಕರ ಜೀವನ ಚರಿತ್ರೆಯನ್ನು ಕಣ್ಣ ಮುಂದೆ ತಂದಿಟ್ಟನು. ನಂತರ ಮಕ್ಕಳನ್ನು ನೋಡಿ, ನೀವು ಕೂಡ ನಿಮ್ಮ ತಂದೆಯ ಹೆಜ್ಜೆಯ ಜಾಡನ್ನೇ ಹಿಡಿದಿದ್ದೀರಿ ಎಂದು ನಂಬುತ್ತೇನೆ. ನಿಶ್ಚಯವಾಗಿ ಗುರಿಯನ್ನು ತಲುಪುವಿರಿ. ಈಗಾಗಲೇ ಪ್ರಯಾಣದಲ್ಲಿ ಅನೇಕ ವರ್ಷಗಳನ್ನು ಕಳೆದಿದ್ದಾರೆ. ಮ್ಯಾಥ್ಯೂ ಯೌವನಸ್ಥನಾಗಿದ್ದಾನೆ. ಗೇಯನು ಅವನಿಗೆ ಮದುವೆ ಮಾಡಿಕೊಳ್ಳುವಂತೆ ಸೂಚಿಸಿದನು, ಹಾಗೂ ಕನಿಕರಳು ಅವನಿಗೆ ಯೋಗ್ಯವಾದ ಹೆಣ್ಣು ಎಂದು ಹೇಳಿದನು. ನಂತರ ಸ್ತ್ರೀಯನ್ನು ಉದ್ದೇಶಿಸಿ ಹೇಳಿದನು, ಸ್ತ್ರೀಯಿಂದ ಲೋಕಕ್ಕೆ ಪಾಪ ಪ್ರವೇಶವಾಗಿದ್ದರೂ ರಕ್ಷಕನು ಸ್ತ್ರೀಯಿಂದಲೇ ಲೋಕಕ್ಕೆ ಬಂದನು. ಯೇಸುವಿನ ಸೇವೆಯಲ್ಲಿ ಅನೇಕ ಸ್ತ್ರೀಯರು ಆತನನ್ನು ಹಿಂಬಾಲಿಸಿ ಉಪಚರಿಸಿದರು. ಪ್ರಯಾಣದಲ್ಲಿ ಬಳಲಿದ ಆತನ ಪಾದಗಳನ್ನು ತೊಳೆದು ತೈಲದಿಂದ ಅಭಿಷೇಕಿಸಿದರು. ಸಮಾರ್ಯ ಪಟ್ಟಣಕ್ಕೆ ಸುವಾರ್ತೆ ತಲುಪುವುದಕ್ಕೆ ಸ್ತ್ರೀಯನ್ನು ಉಪಯೋಗಿಸಿದನು. ಪುನರುತ್ಥಾನದ ನಂತರ ಮೊದಲು ದರ್ಶನವನ್ನು ಪಡೆದವರು ಸ್ತ್ರೀಯರೇ ಆಗಿದ್ದರು. ಅರಸನು ಸ್ತ್ರೀಯರನ್ನು ವಿಶೇಷವಾಗಿ ಗೌರವಿಸುತ್ತಾನೆಂದು ಹೇಳಿದನು. ಊಟಕ್ಕೆ ಸಿದ್ಧತೆಯಾಗುವಷ್ಟರಲ್ಲಿ ಮಹಿಮೆಯ ಅರಸನ ಜೊತೆಯಲ್ಲಿ ಊಟ ಮಾಡುವ ಕನಸನ್ನೇ ಕಂಡರು. ಮುಂದಿನ ದಿನಗಳಲ್ಲಿ ಗೇಯನು ಸಲಹೆ ಮಾಡಿದಂತೆ ಮ್ಯಾಥ್ಯೂ ಕನಿಕರಳನ್ನು ಮದುವೆಯಾದನು. ಗೇಯನು ತನ್ನ ಮಗಳನ್ನು ಜೇಮ್ಸ್ಗೆ ಕೊಟ್ಟು ಮದುವೆ ಮಾಡಿದನು. ಅದು ಬಹುದೊಡ್ಡ ಸಂಭ್ರಮದ ಕಾಲವಾಗಿತ್ತು. ಅಲ್ಲಿ 10 ದಿನ ಕಳೆದು ಗೇಯನಿಗೆ ತಮ್ಮ ಖರ್ಚು ವೆಚ್ಚಗಳನ್ನು ತಿಳಿಸಿ ಕೊಡುತ್ತೇನೆಂದು ಹೇಳಿದಾಗ, ಅದರ ಬಗ್ಗೆ ಯೋಚನೆ ಮಾಡಬೇಡಿರಿ, ಒಳ್ಳೆಯ ಸಮಾರ್ಯರಾದವನು ಹಿಂತಿರುಗಿ ಬರುವಾಗ ಅವೆಲ್ಲವನ್ನು ಕೊಡುವುದಾಗಿ ಹೇಳಿದ್ದಾನೆ, ನೀವಿನ್ನು ಹೊರಡಿರಿ ಅಂದನು. ಈಗ ಅವರು ಅನೇಕ ಮಂದಿ ಕೂಡಿಕೊಂಡು ಅನೇಕ ಒಳ್ಳೆಯ ಸಂಗತಿಗಳನ್ನು ಮಾತನಾಡುತ್ತಾ ಪ್ರಯಾಣವನ್ನು ಬೆಳೆಸಿದ್ದರಿಂದ ಪ್ರಯಾಣವು ಕಷ್ಟಕರವೆಂದು ಕಾಣಲಿಲ್ಲ. ಹೀಗೆ ಪ್ರಯಾಣವನ್ನು ಮಾಡುತ್ತಾ ಆಡಂಬರದ ಪಟ್ಟಣಕ್ಕೆ ಬಂದರು. ಅಲ್ಲಿ ಹಳೆಯ ಶಿಷ್ಯನಾಗಿ ಬಡಗಿ ವಾಸಿಸುತ್ತಿದ್ದನು. ಅವನು ಕರುಣಾಹೃದಯಿಯ ಸ್ವರವನ್ನು ಕೇಳುತ್ತಲೇ ಓಡಿ ಬಂದು ಬಾಗಿಲನ್ನು ತೆರೆದನು. ಊಟೋಪಚಾರವಾದ ಮೇಲೆ ಮಾತಿಗೆ ಕುಳಿತುಕೊಂಡರು. ಈ ಪಟ್ಟಣದಲ್ಲಿ ಇನ್ನು ಯಾರಾರು ಒಳ್ಳೆಯವರು ಇದ್ದಾರೆಯೇ ಎಂದು ಕೇಳಿದಕ್ಕೆ, ಹೌದು, ನೀವು ಅವರನ್ನು ಭೇಟಿಯಾಗಬಹುದೆಂದು ಹೇಳಿ
ಬಡಗಿಯು ತನ್ನ ಸ್ನೇಹಿತನಾದ ಶ್ರೀಮಾನ್ ದೀನತೆ, ಶ್ರೀಮಾನ್ ಪರಿಶುದ್ಧತೆ, ಶ್ರೀಮಾನ್ ಪ್ರೀತಿಪಾತ್ರ, ಶ್ರೀಮಾನ್ ಸತ್ಯರಾಜ, ಶ್ರೀಮಾನ್ ಮಾನಸಾಂತರ ಮತ್ತು ಶ್ರೀಮಾನ್ ಪ್ರಯಾಣಿಕನನ್ನು ಕರೆ ಕಳುಹಿಸಿದನು. ಅವರು ಬಂದು ಪಟ್ಟಣದ ಈಗಿನ ಸ್ಥಿತಿಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರು. ಶ್ರೀಮಾನ್ ದೀನತೆ. ಈಗಲೂ ಅನೇಕ ಆಡಂಬರಗಳು, ಮನೋರಂಜನೆಗಳು ನಡೆಯುತ್ತಿವೆ. ಆದರೆ ಮೊದಲಿನಷ್ಟು, ಅಂದರೆ ಕ್ರೈಸ್ತನು ಮತ್ತು ಪ್ರಯಾಣಿಕನು ಹಾದು ಹೋದ ದಿನಗಳಂತೆ ಗಲಾಟೆ ಇಲ್ಲ. ನಂಬಿಗಸ್ತ ನಂತರ ಯಾರನ್ನೂ ಇಲ್ಲಿ ಸುಡಲಿಲ್ಲ. ಆ ಒಂದು ಕಾರ್ಯದ ನಂತರ ಅವರಲ್ಲಿ ಕೀಳರಿಮೆ ಬಂದಿದೆ. ಆದಾಗಲೂ ಇಲ್ಲಿ ಜೀವಿಸುತ್ತಿರುವವರ ಎಚ್ಚರಿಕೆಯಿಂದಲೇ ಜೀವಿಸುತ್ತಿದ್ದಾರೆ. ಶ್ರೀಮಾನ್ ಪ್ರಾಮಾಣಿಕ. ಪರಿಸ್ಥಿತಿಯು ಗಂಭೀರವಾಗಿಯೇ ಇದೆ. ಯಾವುದು ನಮ್ಮ ಪರವಾಗಿಯೇ ಇದೆ ಎಂದು ಹೇಳುವುದಕ್ಕಾಗುವುದಿಲ್ಲ. ನಾವು ಭೇಟಿಯಾಗುತ್ತಿರುವೆಲ್ಲವೂ ಸ್ನೇಹಿತರಲ್ಲ. ಒಳ್ಳೆಯವರು ಯಾವಾಗಲೂ ದೂಷಣೆಗೆ ಒಳಗಾಗುತ್ತಲೇ ಇರುತ್ತಾರೆ. ಶ್ರೀಮಾನ್ ಪರಿಶುದ್ಧತೆ. ಪರದೇಶಸ್ಥರು, ಪ್ರಯಾಣಿಕರು ಆಗಿ ನೀವು 2 ಸಂಗತಿಗಳಲ್ಲಿ ದೃಢವಾಗಿರಬೇಕು. ಅದು ಧೈರ್ಯ ಮತ್ತು ಪರಿಶುದ್ಧತೆ. ಶ್ರೀಮಾನ್ ಪ್ರೀತಿಪಾತ್ರ. ಅದು ಸರಿ. ದೇವರನ್ನು ಪ್ರೀತಿಸುವವರು ಬೇಸರಗೊಳ್ಳದೆ ಈ ಯಾತ್ರೆಯನ್ನು ಸುಲಭವಾಗಿ ಮಾಡಿಕೊಳ್ಳುತ್ತಾರೆ. ಹೀಗೆ ಆಡಂಬರದ ಪಟ್ಟಣದಲ್ಲಿ ಒಳ್ಳೆಯ ಜನರೊಂದಿಗೆ ಕೆಲವು ಕಾಲವಿದ್ದು ಉತ್ತೇಜನ ಪಡೆದರು. ಇಲ್ಲಿ ಸಾಮುವೇಲನು ಗ್ರೇಸಿಯನ್ನು ಮದುವೆಯಾದನು. ಬಡಗಿಯು ತನ್ನ 2ನೇ ಮಗಳು ಮಾರ್ತಳನ್ನು ಯೋಸೇಫನಿಗೆ ಕೊಟ್ಟು ಮದುವೆ ಮಾಡಿದನು. ಕನಿಕರಳು ಅತಿಥಿ ಸತ್ಕಾರ ಮಾಡುತ್ತಾ, ಸಮಯ ಸಿಕ್ಕಿದಾಗೆಲ್ಲ ಬಟ್ಟೆಗಳನ್ನು ಹೊಲಿಯುತ್ತಾ ಅದನ್ನು ಬಡವರಿಗೆ ಕೊಡುತ್ತಾ ಬರುತ್ತಿದ್ದಳು. ಉಳಿದವರೆಲ್ಲರೂ ಅದೇ ರೀತಿಯಾಗಿ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಿದ್ದರು. ಅವರು ಪಟ್ಟಣದಲ್ಲಿದ್ದಾಗ 7 ತಲೆ ಮತ್ತು 10 ಕೊಂಬುಗಳುಳ್ಳ ರಾಕ್ಷಸನು ಕೆಲವು ಮಕ್ಕಳನ್ನು ಅಪಹರಿಸಿದನು. ಅವನು ಸ್ತ್ರೀ ಎಂಬಾಕೆಯಿಂದ ನಡೆಸಲ್ಪಡುತ್ತಿದ್ದನು. ಪಟ್ಟಣದಲ್ಲೆಲ್ಲರೂ ಭಯಭೀತರಾಗಿದ್ದರು. ಆದರೆ ಕರುಣಾಹೃದಯಿ ಬಡಗಿ ಮತ್ತು 5 ಮಂದಿ ಗಂಡಸರು ಅವನನ್ನು ಸದೆಬಡಿಯುವುದಕ್ಕಾಗಿ ತೀರ್ಮಾನಿಸಿದರು. ಸರ್ವಾಯುಧಗಳನ್ನು ಧರಿಸಿಕೊಂಡು ಒಟ್ಟಾಗಿ ಸೇರಿ ದಾಳಿ ಮಾಡಿದರು. ಹೋರಾಟದಲ್ಲಿ ರಾಕ್ಷಸರು ಸಂಪೂರ್ಣವಾಗಿ ಅಂಗಹೀನನಾಗಿ ಓಡಿಹೋದನು. ಅಂದಿನಿಂದ ಯಾರ ಮೇಲೂ ದಾಳಿ ಮಾಡಲಿಲ್ಲ. ಪಟ್ಟಣದವರೆಲ್ಲರೂ ಸಂತೋಷಪಟ್ಟರು. ಇದಾದ ನಂತರ ಈ ಪಟ್ಟಣದಲ್ಲಿ ಹಾದು ಹೋಗುತ್ತಿರುವ ಯಾತ್ರಿಕನನ್ನು ಆದರದಿಂದ ನೋಡಲಾಯಿತು. ಹಿಂದಿನ ದಿನಗಳಲ್ಲಿ ಮಾಡುತ್ತಿದ್ದ ದಬ್ಬಾಳಿಕೆ ನಿಂತು ಹೋಯಿತು. ಅಲ್ಲಿಂದ ಮುಂದೆ ಸಾಗುತ್ತಿದ್ದಾಗ ನಂಬಿಗಸ್ತನು ಹತನಾದ ಸ್ಥಳದಲ್ಲಿ ನಿಂತುಕೊಂಡು ಅವರು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತೆ ಧೈರ್ಯವನ್ನು ಕೊಟ್ಟ ಕರ್ತನಿಗೆ ಸ್ತೋತ್ರವನ್ನು ಅರ್ಪಿಸಿದರು. ಸಾಗುತ್ತಾ ಉಪ್ಪಿನ ಕಂಬವನ್ನು ಕಂಡರು. ಅಲ್ಲಿನ ಕೊಳಕು ಸೊದೋಮಿನ ಪಾಪದಿಂದ ಕೊಳೆತು ನಾರುತ್ತಿತ್ತು. ಆ ಕೊಳಚೆಯನ್ನು ಕಂಡು ಹೇಗೆ ಅನೇಕರು ಈಗಲೂ ದಾರಿ ತಪ್ಪಿ ಹೋಗುತ್ತಿದ್ದಾರಲ್ಲ ಎಂದು ಯೋಚಿಸಿದರು. ಇವರ ಮನಸ್ಸಾದರೂ ಕರ್ತನಲ್ಲಿ ಕೇಂದ್ರೀಕರಿಸಲ್ಪಟ್ಟಿದ್ದರಿಂದ ಹಾಗೆ ಆಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ಹೋಗುತ್ತಾ ಕ್ರೈಸ್ತನು ಮತ್ತು ನಿರೀಕ್ಷೆಯು ಹತ್ತಿರದ ದಾರಿ ಎಂದು ತಿಳಿದು ಸಂಶಯದ ಕೋಟೆಗೆ ತಲುಪಿದ ಸ್ಥಳವನ್ನು ಕಂಡರು. ಅಲ್ಲಿಂದ ಪ್ರಾಣವನ್ನು ಉಳಿಸಿಕೊಂಡು ಬಂದಿದೇ ಒಂದು ಸಾಹಸವಾಗಿತ್ತು. ಕೆಸರಿನ ಕಾಲುವೆಯನ್ನು ದಾಟುವಾಗ ಮುಂದೆ ಎದುರುಗೊಳ್ಳಬಹುದಾದ ಅಸ್ಥಿರ ದೈತ್ಯನ ಬಗ್ಗೆ ಯೋಚಿಸಿದರು. ಕರುಣಾಹೃದಯಿಯು ಈಗಲೇ ಅನೇಕ ಹೋರಾಟಗಳನ್ನು ಮಾಡಿದ್ದರಿಂದ ಧೈರ್ಯವನ್ನು ತೆಗೆದುಕೊಂಡು ಅಸ್ಥಿರ ದೈತ್ಯನು ಎದುರಿಸುವುದಾಗಿ ನಿರ್ಧರಿಸಿದರು. ಪುರಾತನ ಪ್ರಾಮಾಣಿಕನು ಮತ್ತು ಮಕ್ಕಳು ಅದಕ್ಕೆ ಒಪ್ಪಿಕೊಂಡರು. ಹುಡುಗರೆಲ್ಲ ಈಗ ಯೌವನಸ್ಥರಾಗಿದ್ದರು. ಚಂಚಲ ಮನಸ್ಸು ಮಾತ್ರ ಹೆಂಗಸರು ಮತ್ತು ಮಕ್ಕಳ ಜೊತೆಯಲ್ಲಿ ಇರುವುದಾಗಿ ಒಪ್ಪಿಕೊಂಡರು. ಅಸ್ಥಿರ ದೈತ್ಯನು ತನ್ನ ಪ್ರದೇಶ ಎಂದು ಹೇಳಿಕೊಳ್ಳುತ್ತಿದ್ದ ಜಾಗದಲ್ಲಿ ಮುನ್ನಡೆದರು. ವೇಗವಾಗಿ ಹೋಗಿ ಅವನ ಕೋಟೆಯ ಬಾಗಿಲನ್ನು ಜೋರಾಗಿ ತಟ್ಟಿದರು. ಅಸ್ಥಿರ ದೈತ್ಯನು ಹೋರಾಟ ಮಾಡುವುದಕ್ಕೆ ಸಿದ್ಧನಿರಲಿಲ್ಲ. ಆದಾಗಲೂ ಒಪ್ಪಿಕೊಂಡನು. ಯುದ್ಧದಲ್ಲಿ ಅಸ್ಥಿರ ದೈತ್ಯನು ಮತ್ತು ಅವನ ಹೆಂಡತಿ ಹತಾಶೆಯು ಹತರಾದರು. ಅಲ್ಲಿ ಅನೇಕರು ಇನ್ನು ಬಂಧಿತರಾಗಿರುವುದನ್ನು ಕಂಡರು. ಅವರನ್ನು ಬಿಡಿಸಿದ್ದಲ್ಲದೆ ಯಾತ್ರಿಕರ ಸಂಪತ್ತನ್ನು ಕೊಳ್ಳೆ ಹೊಡೆದು ಬಚ್ಚಿಟ್ಟ ಉಗ್ರಾಣವನ್ನು ಕಂಡರು. ಇಡೀ ವಾರ ಆ ಸಂಶಯದ ಕೋಟೆಯನ್ನು ಧ್ವಂಸ ಮಾಡುವುದಕ್ಕೆ ಸಮಯವನ್ನು ತೆಗೆದುಕೊಂಡರು. ಆಮೇಲೆ ಹೆಂಗಸರು ಮಕ್ಕಳ ಬಳಿಗೆ ಹಿಂತಿರುಗಿ
ನಡು ಬೀದಿಯಲ್ಲಿ ನಿಂತುಕೊಂಡು ಹಾಡನ್ನು ಹಾಡಿ ಸಂಭ್ರಮವನ್ನು ಆಚರಿಸಿದರು. ಅಸ್ಥಿರ ದೈತ್ಯನ ತಲೆಯನ್ನು ಒಂದು ಗೂಟಕ್ಕೆ ನೇತು ಹಾಕಿ ಎತ್ತರದಲ್ಲಿಟ್ಟರು. ಇದರಿಂದ ಆ ಕಡೆಯಲ್ಲಿ ಹಾದು ಹೋಗುತ್ತಿರುವವರು ಇನ್ನು ಮುಂದೆ ಭಯ ಮತ್ತು ಸಂಶಯದಿಂದ ಬಿಡುಗಡೆ ಸಾಧ್ಯವೆಂದು ತಿಳಿಯುವಂತಾಯಿತು. ಸಡಗರ ಸಂಭ್ರಮದಿಂದ ಜಯೋತ್ಸವವನ್ನು ಮಾಡುತ್ತಿದ್ದರಿಂದ ಅತೀ ಬೇಗನೆ ಕುರುಬರ ಬೆಟ್ಟವನ್ನು ಹತ್ತಿದ್ದು ಗೊತ್ತಾಗಲೇ ಇಲ್ಲ. ಅಲ್ಲಿನ ಕುರುಬರಾದ ಜ್ಞಾನ, ಅನುಭವ, ಎಚ್ಚರಿಕೆ ಮತ್ತು ಪ್ರಾಮಾಣಿಕರು ಇವರನ್ನು ಬರಮಾಡಿಕೊಂಡರು. ಈ ಕುರುಬರು ಒಳಬರುವುದಕ್ಕೆ ಹಿಂಜರಿಯುತ್ತಿದ್ದ ಶ್ರೀಯುತರಾದ ಕುಂದಿದ ಮನಸ್ಸು, ನಿಲ್ಲು, ಹೊರಡು, ಕುಂಟ ಎದೆಗುಂದು ಇವರನ್ನು ಎಳೆದುಕೊಂಡನು. ಸಂಪ್ರದಾಯ ಮತ್ತು ಮೂಢನಂಬಿಕೆಗಳು ಅದರ ಮೇಲೆ ಕೆಸರನ್ನು ಎರಚುತ್ತಿದ್ದವು. ಅವರೆಲ್ಲರೂ ಸಂತೋಷಪಟ್ಟರು. ಕುರುಬರು ತಮ್ಮ ಹಿರಿಯ ಕುರುಬನಿಗೆ ತಕ್ಕಂತೆ ಬಳಲಿದ ಮತ್ತು ಬಲಹೀನನಾದ ಕುರಿಗಳಿಗೆ ಹೆಚ್ಚಿನ ಆರೈಕೆ ಮಾಡಿದರು. ಮುಂಜಾನೆಯಲ್ಲಿ ಏಳುತ್ತಲೇ ಅದು ಶುಭ್ರ ಆಕಾಶದ ದಿನವೆಂದು ಮನಗಂಡನು. ದೂರದಲ್ಲಿ ಅದ್ಭುತ ಪರ್ವತವನ್ನು ಕಂಡರು. ಅಲ್ಲಿ ಕೃಪಾ ಸಂಪನ್ನನ ಮಗನು ಜನರಿಗೆ ಬೋಧಿಸುತ್ತಾ ಕಷ್ಟ, ಸಂಕಟ, ಶೋಧನೆಯ ಸಮಯದಲ್ಲಿ ಹೇಗೆ ನಂಬಿಕೆಯಲ್ಲಿ ಮುಂದುವರಿಯಬಹುದೆಂದು ಕಲಿಸಿಕೊಡುತ್ತಿದ್ದನು. ಸ್ವಲ್ಪ ದೂರದಲ್ಲಿ ನಿಷ್ಕಪಟ ಬೆಟ್ಟವನ್ನು ಕೂಡ ನೋಡಿ ರೋಮಾಂಚನಗೊಂಡರು. ಸಂಪ್ರದಾಯ ಮತ್ತು ಮೂಢನಂಬಿಕೆಗಳು ಅದರ ಮೇಲೆ ಕೆಸರನ್ನು ಎರಚುತ್ತಿದ್ದವು. ಆದರೆ ಹಾಗೆ ಮಾಡಿದಾಗೆಲ್ಲ ಅದು ಕಳಚಿಕೊಂಡು ಶುದ್ಧವಾಗಿಯೇ ನಿಂತುಕೊಳ್ಳುತ್ತಿತ್ತು. ಹಾಗೂ ಪ್ರೀತಿ ಮತ್ತು ಅತಿಥಿ ಸತ್ಕಾರದ ಬೆಟ್ಟವನ್ನು ಕೂಡ ಕಂಡರು. ಅಲ್ಲಿನ ಗೋದಾಮಿನಿಂದ ಸಾಮಗ್ರಿಗಳನ್ನು ತೆಗೆದು ಕೊರತೆಯುಳ್ಳವರಿಗೆ ನಿಲುವಂಗಿಯನ್ನು, ಹೊದಿಕೆಗಳನ್ನು ಮಾಡಿಕೊಡುತ್ತಲೇ ಇದ್ದರು. ಆಶ್ಚರ್ಯವೆಂದರೆ ಎಷ್ಟೇ ಸಾಮಗ್ರಿಗಳನ್ನು ತೆಗೆದುಕೊಂಡರೂ ಗೋದಾಮು ತುಂಬಿಕೊಂಡೇ ಇರುತ್ತಿತ್ತು. ಕನಿಕರಳು ಬೆಟ್ಟದ ಪಕ್ಕದಲ್ಲಿದ್ದ ನರಕದ ಕಂಡಿಯನ್ನು ನೋಡುವುದಕ್ಕೆ ಆಸಕ್ತಿಯನ್ನು ಹೊಂದಿದಾಗಿ ಅದನ್ನು ತೋರಿಸಲಾಯಿತು. ಆಗ ಆಕೆ ಕೇಳಿಸಿಕೊಂಡದ್ದು, ನನ್ನನ್ನು ಸತ್ಯ ಮಾರ್ಗಕ್ಕೆ ನಡೆಸದೇ ಇದ್ದ ನನ್ನ ತಂದೆಯು ಶಪಿಸಲ್ಪಡಲಿ. ಇನ್ನೊಬ್ಬನು, ಅಯ್ಯೋ, ನಾನು ಲೋಕದಲ್ಲಿ ಸಮಾಧಾನವನ್ನು ಕಳೆದುಕೊಂಡು ಮನಸ್ಸಿನಲ್ಲಿ ಹರಿದು ಚಿಂದಿಯಾಗುವವರೆಗೂ ಇದರ ಬಗ್ಗೆ ತಿಳುವಳಿಕೆ ಸಿಗಲೇ ಇಲ್ಲವಲ್ಲ. ಮತ್ತೊಬ್ಬನು, ನನಗೆ ಇನ್ನೊಂದು ಕಾಲಾವಕಾಶ ಸಿಕ್ಕಿದಾದರೆ ನನ್ನನ್ನೇ ಕರ್ತನಿಗೆ ಅರ್ಪಿಸಿ ಜೀವಿಸುತ್ತಿದ್ದೆ. ಈ ಘೋರವಾದ ಸ್ಥಳವನ್ನು ತಪ್ಪಿಸಿಕೊಳ್ಳುತ್ತಿದ್ದೆ. ಕನಿಕರಳಿಗೆ ತಾನು ನಿಂತ ಸ್ಥಳವು ನಡುಗಿದ ಅನುಭವವಾಯಿತು. ಬೇಗನೆ ಚೇತರಿಸಿಕೊಂಡು ತಾನು ಕರ್ತನಲ್ಲಿ ಸ್ಥಿರವಾಗಿದ್ದೇನೆಂದು ದೃಢಪಡಿಸಿಕೊಂಡಳು. ಮುಂದಿನ ಸಮಾಧಾನದ ಪ್ರಯಾಣವನ್ನು ಹೊರಡುವುದಕ್ಕೆ ಮೊದಲು ಕುರುಬರು ಅವರಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟರು. ಹೆಚ್ಚಿನ ದೂರ ಕ್ರಮಿಸಲಿಲ್ಲ. ಅಲ್ಲಿ ಒಬ್ಬ ಸತ್ಯಶೋಧ ಎಂಬವನನ್ನು ನೋಡಿದರು. ಅವನ ಮುಖವು ರಕ್ತದಿಂದ ತುಂಬಿತ್ತು ಮತ್ತು ಕೈಯಲ್ಲಿ ವಾಕ್ಯದ ಖಡ್ಗವಿತ್ತು. ಅವನ ಪ್ರಯಾಣದಲ್ಲಿ 3 ವ್ಯಕ್ತಿತ್ವಗಳೊಂದಿಗೆ ಹೋರಾಡಬೇಕಾಗಿತ್ತು. ಅವರು ಯಾರೆಂದರೆ ಕಠಿಣ ಹೃದಯ, ಅತೃಪ್ತಿ ಮತ್ತು ಸುಳ್ಳು ಸಿದ್ಧಾಂತ. ಅವರು ಸತ್ಯಶೋಧನೆಗೆ 3 ಆಯ್ಕೆಗಳನ್ನು ಕೊಟ್ಟರು. ನಮ್ಮಲ್ಲಿ ಒಬ್ಬನಂತಾಗು, ನೀನು ಹೊರಟು ಬಂದ ನಿನ್ನ ಸ್ವಂತ ಪಟ್ಟಣಕ್ಕೆ ಹಿಂತಿರುಗು, ಇಲ್ಲವೇ ಸಾಯುವುದಕ್ಕೆ ಸಿದ್ಧನಾಗು. ಆದರೆ ಸತ್ಯಶೋಧ ಇದ್ಯಾವುದಕ್ಕೂ ಸಿದ್ಧನಿರಲಿಲ್ಲ. ತನ್ನ ಪಕ್ಕದಲ್ಲೇ ವಾಕ್ಯದ ಕತ್ತಿ ಇರುವುದನ್ನು ಗಮನಿಸಿ ಸತ್ಯಕ್ಕಾಗಿ ಹೋರಾಡುವುದಾಗಿ ನಿರ್ಧರಿಸಿದನು. ಬರೆಯಲ್ಪಟ್ಟ ಮಾತುಗಳು ಅವನ ಜ್ಞಾಪಕಕ್ಕೆ ಬಂದವು. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಕೀರ್ತನೆ 27:2-3. ಸ್ತ್ರೀಯರು ಅವನ ಗಾಯಗಳನ್ನು ತೊಳೆದು ಮುಖವನ್ನು ಒರೆಸಿದರು. ಇವನು ಇರುಳು ಹಳ್ಳಿನಿಂದ ಬಂದವನಾಗಿದ್ದನು. ಈತನ ತಂದೆ ತಾಯಿಯವರು ಈಗಲೂ ಅಲ್ಲೇ ಇದ್ದಾರೆ. ಪ್ರಯಾಣಕ್ಕೆ ಹೊರಟ ಇವನನ್ನು ಬಹಳವಾಗಿ ಕುಂದಿಸಿದರು. ಆದರೆ ಕ್ರೈಸ್ತನು ಮಹಿಮಾ ನಗರಿಯನ್ನು ತಲುಪಿದ ಸಂಗತಿಗಳನ್ನು ಸುವಾರ್ತಿಕನು ತಿಳಿದು ಧೈರ್ಯವಾಗಿ ಹೊರಟನು. ಈಗ ಇವರೆಲ್ಲರೊಂದಿಗೆ ಸೇರಿದನು. ಈತನ ತಂದೆ ತಾಯಿಗಳಿಗೂ ಕ್ರೈಸ್ತನ ಬಗ್ಗೆ ತಿಳಿದಿದ್ದರೂ ದಾರಿಯಲ್ಲಿ ಎದುರಾಗುತ್ತಿರುವ ಭಯದ ನಿಮಿತ್ತ ಅಲ್ಲೇ ಉಳಿದಿದ್ದರು. ಸತ್ಯಶೋಧನ ಸಾಕ್ಷಿಯನ್ನು ಕೇಳುತ್ತಾ
ಮುಂದುವರಿದ ಅವರೆಲ್ಲರೂ ಪಿಸು ಮಾತಿನ ತಂಗಾಳಿಯ ಕಣಿವೆಗೆ ತಲುಪಿದರು. ಅಲ್ಲಿನ ತಂಗಾಳಿಯು ಮತ್ತು ಬರಿಸುವಂತಿತ್ತು. ಇದೊಂದು ಶೋಧನೆಯಾಗಿತ್ತು. ಯಾರಾದರೂ ನಿದ್ದೆ ಹೋದರೆ ಈ ಲೋಕದಲ್ಲಿ ಮುಂದೆ ಎಂದು ಎದ್ದೇಳುತ್ತಿರಲಿಲ್ಲ. ಮುಂದೆ ಸಾಗುತ್ತಿದ್ದಾಗ ದಟ್ಟವಾದ ಮಂಜು ಮುಸುಕಿದ ಮೋಡವು ಆವರಿಸಿಕೊಂಡಿತ್ತು. ಒಬ್ಬರು ಇನ್ನೊಬ್ಬರನ್ನು ಸ್ವರದಿಂದ ಮಾತ್ರ ಇರುವಿಕೆಯನ್ನು ಗಮನಿಸುತ್ತಿದ್ದರೆ ಹೊರತು ಕಾಣಿಸುತ್ತಿರಲಿಲ್ಲ. ಕರುಣಾಹೃದಯಿ ಮುಂದೆ ಹೋಗುತ್ತಾ ಮತ್ತು ಸತ್ಯಶೋಧ ಯೋಧನು ಎಲ್ಲರಿಗಿಂತ ಹಿಂದೆ ಇದ್ದು ಧೈರ್ಯಪಡಿಸುತ್ತಾ ನಡೆಸಿದರು. ಮಾರ್ಗದಲ್ಲಿ ಕೆಲವರು, ಅಂದರೆ ಎಲ್ಲವನ್ನೂ ಹಗುರವಾಗಿ ತೆಗೆದುಕೊಳ್ಳುವವರು ಮತ್ತು ಇದೇನು ಮಹಾ ಎನ್ನುವವರು ನಿದ್ದೆ ಹೋಗುವುದನ್ನು ಕಂಡರು. ಅವರನ್ನು ಎಬ್ಬಿಸಬೇಕೆಂದು ಪ್ರಯತ್ನಿಸಿದರೂ ಎದ್ದೇಳಲೇ ಇಲ್ಲ. ವೈರಿಗೆ ತಿಳಿದಿತ್ತು, ಪ್ರಯಾಣಿಕರು ಈಗಾಗಲೇ ಆಯಾಸಗೊಂಡಿದ್ದರಿಂದ ಅಲ್ಲಿ ವಿಶ್ರಮಿಸಿಕೊಳ್ಳುವಂತೆ ತಂಪಾದ ಗಾಳಿಯ ಪ್ರದೇಶವನ್ನು ಸಿದ್ಧ ಮಾಡಿದ್ದನು. ಆದರೆ ಅದು ವಿಶ್ರಮಿಸಿಕೊಳ್ಳುವ ಸ್ಥಳವಾಗಿರಲಿಲ್ಲ. ಭಯದಿಂದ ಎಲ್ಲೋ ವಿಶ್ರಮಿಸಿಕೊಳ್ಳದೆ ಮುಂದೆ ಸಾಗಿದರು. ಮಕ್ಕಳಾದರೂ ಆಯಾಸದಿಂದ ಕಿರುಚಾಡುತ್ತಿದ್ದರು. ಹೇಗೋ ಅವರು ಸರಿಯಾದ ಮಾರ್ಗದಿಂದ ದೂರ ಸರಿಯಲಿಲ್ಲ, ಇಲ್ಲವೇ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಲ್ಲ. ಕೊನೆಗೂ ದಿಗಂತದಲ್ಲಿ ಸೂರ್ಯನ ಕಿರಣಗಳನ್ನು ನೋಡಿದರು. ದಟ್ಟವಾದ ಮಂಜು ಮುಸುಕಿದ ಮೋಡವು ತಿಳಿಯಾಗುತ್ತಾ ಬಂತು. ನೋಡುತ್ತಿದ್ದಂತೆಯೇ ಬೆಳಕು ಆವರಿಸಿಕೊಂಡಿತ್ತು. ಆಗ ದಾರಿಯಲ್ಲಿ ವೇದನಿಂದ ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಸ್ಥಿರ ಹೃದಯಿಯನ್ನು ಕಂಡರು. ಅವನು ಮೊಣಕಾಲೂರಿ ದೇವರನ್ನು ಕೂಗುತ್ತಿದ್ದನು. ಇವರೆಲ್ಲರೂ ಬರುವುದಕ್ಕೆ ಮೊದಲು ಶ್ರೀಮತಿ ನೀರ್ಗುಳ್ಳೆಯು ಎದುರಾಗಿ ತನ್ನ ದೇಹ ಆಸ್ತಿ ಹಾಸಿಗೆಯನ್ನು ಒಪ್ಪಿಸುವುದಾಗಿ ಹೇಳಿದಳು. ಆಕೆಯು ಇಹಲೋಕಾಧಿಪತಿಯ ಪತ್ನಿಯಾಗಿದ್ದು ಪುರುಷರನ್ನು ಆಕರ್ಷಿಸುತ್ತಿದ್ದಳು. ಆಕೆಯ ಒತ್ತಾಯಕ್ಕೆ ಇಲ್ಲ ಎನ್ನುವುದಕ್ಕೆ ಜನರು ಭಯಪಡುತ್ತಿದ್ದರು. ಸ್ಥಿರ ಹೃದಯವಾದರೂ ಮಹಿಮಾ ಪಟ್ಟಣದ ಕಡೆಗೆ ಸ್ಥಿರವಾಗಿರುವುದರಿಂದ ಲೋಕದ ಆಕರ್ಷಣೆಯು ಅವನನ್ನು ಸೋಲಿಸಲಿಲ್ಲ. ತನ್ನ ಕಡೆಗೆ ಕಣ್ಣೆತ್ತಿಯೂ ನೋಡದೇ ಇರುವುದರಿಂದ ಕೊನೆಗೂ ನೀರ್ಗುಳ್ಳೆಯು ಅವನನ್ನು ಬಿಟ್ಟು ಹೋದಳು. ಸ್ಥಿರ ಹೃದಯಿಯು ದೇವರನ್ನು ಸ್ತುತಿಸಿದನು. ವೃದ್ಧ ಪ್ರಯಾಣಿಕನು ಶ್ರೀಮತಿ ನೀರ್ಗುಳ್ಳೆಯ ಬಗ್ಗೆ ಅರಿತಿದ್ದನು. ತನ್ನ ಅನುಭವದಿಂದ ಹೇಳಿದ್ದೇನೆಂದರೆ, ಅನೇಕ ಗಂಡಸರು ಆಕೆಯಿಂದ ಆಕರ್ಷಿಸಲ್ಪಟ್ಟು ಮಹಿಮಾ ಪಟ್ಟಣದ ಮಾರ್ಗವನ್ನೇ ಬಿಟ್ಟು ಬಿಟ್ಟರು. ಆಕೆಯು ತನ್ನ ಮಾತಿನಿಂದ ಹಾಗೂ ನೋಟದಿಂದ ಮೋಡಿಗೊಳಿಸುವವಳೂ ಆಗಿದ್ದು, ಅನೇಕರು ಆಕೆಯ ಸಂಸರ್ಗದಿಂದ ತಮ್ಮ ಪ್ರತಿಷ್ಠೆ ಹೆಚ್ಚುವುದೆಂದು ನಂಬಿದರು. ಇನ್ನು ಕೆಲವರು ಆಕೆಯನ್ನು ದೇವತೆಯಂತಲೂ ಪೂಜಿಸುವರಾಗಿದ್ದರು. ಗಂಡಸರು ತನ್ನ ಬಗ್ಗೆ ಮಾತನಾಡಿಕೊಳ್ಳುವುದು ಆಕೆಗೆ ಇಷ್ಟವಾಗಿತ್ತು. ಕರುಣಾಹೃದಯಿಯು ತನ್ನ ಮಾತುಗಳನ್ನು ಸೇರಿಸುತ್ತಾ ಹೇಳಿದನು, ಅಬ್ಷಲೋಮನು ತನ್ನ ತಂದೆಗೆ ವಿರುದ್ಧವಾಗಿ ದಂಗೆ ಏಳುವಂತೆಯೂ, ಯಾರೊಬ್ಬಾಬನು ತನ್ನ ಯಜಮಾನನಿಗೆ ವಿರುದ್ಧವಾಗಿಯೂ, ಯೂದನು ತನ್ನ ಕರ್ತನನ್ನು ಮಾರಿಬಿಡುವಂತೆಯೂ, ದೇಮನು ತನ್ನ ಪ್ರಯಾಣದಲ್ಲಿ ಓರೆಯಾಗಿ ಹೋಗುವಂತೆ ಮಾಡಿದವಳು ಈಕೆನೇ ಅಂದನು. ಇಂದು ಕೂಡ ರಾಜರುಗಳು ಒಬ್ಬರಿಗೊಬ್ಬರು ಕಾದಾಡುವಂತೆ, ಮಕ್ಕಳು ಹೆತ್ತವರಿಗೆ ವಿರೋಧವಾಗಿಯೂ ಗಂಡ ಹೆಂಡತಿಯರಲ್ಲಿ ವೈಮನಸ್ಸನ್ನು ತರುವವಳು ಆಗಿದ್ದಾಳೆ. ಎಷ್ಟೊಂದು ಅಪಾಯಗಳು ಈ ಪ್ರಯಾಣದಲ್ಲಿ, ಎಷ್ಟೊಂದು ಮರೆಯಾಗಿರುವ ವೈರಿಗಳು. ಯಾರೊಬ್ಬರೂ ತಾವು ಸುರಕ್ಷಿತರಾಗಿದ್ದೇವೆಂದು ಹೇಳುವುದಕ್ಕಾಗುವುದಿಲ್ಲ. ಕೆಲವರು ಹಳ್ಳದಲ್ಲಿ ಬಿದ್ದು ನಾಶವಾದರು. ಇನ್ನು ಕೆಲವರು ಭೋಗದ ಕೆಸರಿನಲ್ಲಿ. ಕರ್ತನನ್ನು ಬಿಟ್ಟ ಮಾರ್ಗಗಳೆಲ್ಲವೂ ಬಣಲೆಯಿಂದ ಬೆಂಕಿಗೆ. ಈಗ ಅವರೆಲ್ಲರೂ ಅರಸನ ಸುರಕ್ಷಿತ ಪ್ರದೇಶದಲ್ಲಿದ್ದರು. ಅಲ್ಲಿನ ತೋಟದಲ್ಲಿನ ಹಣ್ಣನ್ನು ಸವಿಯುವುದಕ್ಕೂ ಮತ್ತು ವಿಶ್ರಮಿಸಿಕೊಳ್ಳುವುದಕ್ಕೂ ಯೋಗ್ಯವಾದ ತಾಣವಾಗಿತ್ತು. ಪ್ರತಿದಿನವೂ ತುತ್ತೂರಿಯ ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದರು. ಶುಭ್ರ ವಸ್ತ್ರಧಾರಿಗಳು ಕಾಣಿಸಿಕೊಳ್ಳುತ್ತಿದ್ದರು. ಯಜಮಾನನು ಕ್ರಿಸ್ಟಿನಾಳನ್ನು ಮೊದಲನೇದಾಗಿ ಕರೆ ಕಳುಹಿಸಿದನು. ಮುಂದಿನ 10 ದಿನಗಳು ಆತನ ಮುಂದೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನಿಂತಿರಬೇಕು ಎಂದು ಆಜ್ಞಾಪಿಸಲಾಯಿತು. ಆಕೆಯು ಸತ್ಯಶೋಧನನ್ನು ಪ್ರಶಂಸಿಸಿದಳು, ತನ್ನ ಮಕ್ಕಳನ್ನು ಆಶೀರ್ವದಿಸಿದಳು. ಸ್ಥಿರ ಹೃದಯಿಗೆ ಉಂಗುರವನ್ನು ಕೊಟ್ಟಳು. ಪ್ರಾಮಾಣಿಕನನ್ನು ಕಂಡು, ಇಗೋ ಒಬ್ಬ ಇಸ್ರಾಯೇಲರನ್ನು, ಇವನಲ್ಲಿ ಯಾವ ದೋಷವೂ ಇಲ್ಲ ಎಂದಳು. ನಿಲ್ಲು ಹೊರಟು ಕುಂಟನನ್ನು ನೋಡಿ
ನಿನ್ನ ಪ್ರಯಾಣ ಈವರೆಗೂ ಪ್ರಯಾಸವಾದದ್ದೇ, ಇನ್ನು ಮುಂದೆ ಎಲ್ಲವೂ ಸುಗಮವೇ ಆಗಿರುತ್ತದೆ. ಕುಂದಿದ ಮನಸ್ಸಿನವನನ್ನು ನೋಡಿ ನಿನ್ನ ಮನಸ್ಸಿನ ದೈತ್ಯನನ್ನೇ ವಧಿಸಿದೆಯಲ್ಲ. ಈಗ ನಿನ್ನ ರಾಜನನ್ನು ಎದುರುಗೊಳ್ಳುವುದಕ್ಕಾಗಿ ಹರ್ಷದಿಂದ ಸಿದ್ಧತೆ ಮಾಡಿಕೊ. ಉಳಿದೆಲ್ಲಗೂ ಕರ್ತನು ನಿಮ್ಮನ್ನು ಕರೆ ಕಳಿಸುವಾಗ ನಂಬಿಕೆಯಲ್ಲಿ ಉತ್ಸಾಹದಲ್ಲೂ ಕಾಣಿಸಲ್ಪಡುವಂತೆ ಕರ್ತನ ಕೃಪೆಯನ್ನು ಆತುಕೊಳ್ಳಿರಿ. ಭಯ ಮತ್ತು ಸಂಶಯಕ್ಕೆ ಎಡೆಕೊಡಬೇಡಿರಿ ಎಂದು ಉತ್ತೇಜಿಸಿದಳು. ಕ್ರಿಸ್ಟಿನಾಳು ನದಿಯನ್ನು ದಾಟುವ ನಿರ್ದಿಷ್ಟ ದಿನವು ಸಮೀಪಿಸಿತು. ಆಕೆಯ ಕೊನೆಯ ಮಾತುಗಳು, ಇಗೋ, ಕರ್ತನೆ ನಿನ್ನೊಡನೆ ಇರುವುದಕ್ಕಾಗಿ ಬರುತ್ತಿದ್ದೇನೆ, ನನ್ನನ್ನು ಆಶೀರ್ವದಿಸು. ಸ್ವಲ್ಪ ಕಾಲದ ನಂತರ ನಿಲ್ಲು, ಹೊರಟು ಕುಂಟನ ಬಳಿಗೆ ದೂತನು ಬಂದನು. ನೀನು ಯಾರನ್ನು ಪ್ರೀತಿಸಿ ಕೋಲನೂರಿಕೊಂಡು ಹೊರಟು ಬಂದಿದೆಯೋ ಆ ಅರಸನೇ ನನ್ನನ್ನು ಕಳಿಸಿದ್ದಾನೆ. ಈಗ ಆತನ ಔತಣ ಶಾಲೆಯಲ್ಲಿ ಸೇರಿ ಆತನೊಂದಿಗೆ ಪಂಕ್ತಿಯಲ್ಲಿ ಊಟ ಮಾಡಬೇಕೆಂದು ಆಹ್ವಾನಿಸುತ್ತಾನೆ ಅಂದನು. ನಿಲ್ಲು, ಹೊರಟು ಕುಂಟನಿಗೆ ಈ ಲೋಕದಲ್ಲಿ ಬಿಟ್ಟು ಹೊರಡುವುದಕ್ಕೆ ಆ ಕೋಲುಗಳು ಹೊರತು ಬೇರೆ ಏನೂ ಇರಲಿಲ್ಲ. ಅದನ್ನು ತನ್ನ ಮಗನಿಗೆ ಕೊಟ್ಟು ಹೆಜ್ಜೆ ಜಾಡಿಯಲ್ಲಿ ನಡೆಯಬೇಕೆಂದು ಹೇಳಿದನು. ಅವನ ಕೊನೆಯ ಮಾತು, ಜೀವವೃಕ್ಷವೇ, ನಿನ್ನನ್ನು ಸ್ವೀಕರಿಸುತ್ತೇನೆ. ಮುಂದಿನ ಸರದಿಯು ಕುಂದಿದ ಮನಸ್ಸಿನವನಾಗಿತ್ತು. ದೂತನು ಅವನ ಬಳಿಗೆ ಬಂದು, ಯಜಮಾನನಿಗೆ ನಿನ್ನ ಅಗತ್ಯತೆ ಇದೆ. ಸ್ವಲ್ಪ ಸಮಯದಲ್ಲೇ ನೀನು ಆತನ ಪ್ರಜ್ವಲಿಸುವ ಮುಖವನ್ನು ಕಾಣಲಿದ್ದಿ. ಕುಂದಿದ ಮನಸ್ಸಿನವನ ಬಳಿಯಲ್ಲಿ ಅಮೂಲ್ಯವಾದುದು ಯಾವುದೂ ಇರಲಿಲ್ಲ. ಅವನು ಸತ್ಯಶೋಧನ ಬಳಿಯಲ್ಲಿ ಬಂದು ಕೋರಿಕೆಯನ್ನಿಟ್ಟನು. ನನ್ನ ಕುಂದಿದ ಮನಸ್ಸನ್ನು ಕೆಸರು ಕೊಳದಲ್ಲಿ ಸಮಾಧಿ ಮಾಡು, ಇನ್ನು ಮುಂದೆ ನನಗೆ ಅದರ ಅಗತ್ಯವಿಲ್ಲ. ಅವನ ಕೊನೆಯ ಮಾತು, ನಂಬಿಕೆಯನ್ನು ಮತ್ತು ತಾಳ್ಮೆಯನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳಿರಿ. ಕೆಲವು ದಿನಗಳ ಕಳೆಯಿತು. ಎದೆಗುಂದು ಮತ್ತು ಅವನ ಮಗಳಿಗಾಗಿ ಕರೆ ಬಂತು. ದೂತನು ಅವನ ಬಳಿಗೆ ಬಂದು, ನಡುಗುವಾತನೇ, ನಿನಗೆ ಕರೆ ಬಂದಿದೆ. ನಿನ್ನ ರಾಜನನ್ನು ಸಂಧಿಸುವುದಕ್ಕಾಗಿ ಸಿದ್ಧನಾಗು. ನಿನ್ನ ಎಲ್ಲ ಸಂಶಯಗಳಿಗೆ ತೆರೆ ಬೀಳುವುದರಿಂದ ಎದ್ದು ಹರ್ಷಿಸು, ಉಲ್ಲಾಸಿಸು, ಜಯಘೋಷ ಮಾಡು. ಅವನು ತನ್ನ ಸಹ ಪ್ರಯಾಣಿಕನನ್ನು ಉದ್ದೇಶಿಸಿ, ನನಗೆ ಗೊತ್ತು, ನನ್ನ ಸಾವಿನ ನಂತರ ಭಯ ಮತ್ತು ನಡುಕುಗಳು ಇತರ ಯಾತ್ರಿಕರ ಬಳಿಯಲ್ಲಿ ಬರುವವು. ಅವುಗಳಿಗೆ ಕಿವಿಗೊಡದೆ ಬಾಗಿಲನ್ನು ಮುಚ್ಚಿರಿ. ಅವನ ಕೊನೆಯ ಮಾತುಗಳು, ರಾತ್ರಿಯೇ ನಿನಗೆ ಗುಡ್ ಬೈ, ಹಗಲೇ ನಿನಗೆ ಸ್ವಾಗತ. ಅವನ ಮಗಳು ನದಿಯನ್ನು ದಾಟುತ್ತಾ ಹೋಗುವಾಗ ಇಂಪಾದ ಹಾಡನ್ನು ಹಾಡುತ್ತಾ ಹೋದಳು. ಆದರೆ ಯಾರಿಗೂ ಅದರ ಅರ್ಥ ತಿಳಿಯಲಿಲ್ಲ. ಪ್ರಯಾಣಿಕನಿಗೆ ಕರೆ ಬಂದಾಗ ಅವನು ತನ್ನ ಸ್ನೇಹಿತರನ್ನು ಉದ್ದೇಶಿಸಿ, ನಾನು ಸಾಯುತ್ತೇನೆ, ಆದರೆ ಯಾವುದೇ ಮರಣ ಶಾಸನವನ್ನು ಬರೆಯುವುದಿಲ್ಲ. ನನ್ನ ಪ್ರಯಾಣಿಕತೆಯನ್ನು ನನ್ನನ್ನು ಹಿಂಬಾಲಿಸುವುದು. ಆ ಸಮಯದಲ್ಲಿ ನದಿಯು ಪ್ರವಾಹದಿಂದ ಉಕ್ಕಿ ಹರಿಯುತ್ತಿತ್ತು. ಅದಾಗಲೂ ಒಳ್ಳೆಯ ಮನಸಾಕ್ಷಿಯು ಅವನಿಗೆ ಎದುರಾಗಿ ನದಿಯನ್ನು ದಾಟುವುದಕ್ಕೆ ಸಹಾಯ ಮಾಡಿದನು. ಅವನ ಕೊನೆಯ ಮಾತು, ಕೃಪೆಯು ಅಂತಿಮವಾಗಿ ತನ್ನ ಕಾರ್ಯವನ್ನು ಸಾಧಿಸಿಯೇ ಬಿಟ್ಟಿತು. ಮುಂದಿನ ಕರೆಯು ಸತ್ಯಶೋಧನೆದಾಗಿತ್ತು. ಅವನು ನದಿಯ ದಡದಲ್ಲಿದ್ದ ಎಲ್ಲರನ್ನು ಉದ್ದೇಶಿಸಿ ಹೇಳಿದ್ದೇನೆಂದರೆ, ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಲೋಕದಲ್ಲಿ ಅನೇಕ ಕಷ್ಟ ಸಂಕಟಗಳನ್ನು ಎದುರಿಸಿದರೂ ನಾನು ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿಲ್ಲ. ನನಗಿಂತ ಹಿಂದೆ ಬರುತ್ತಿರುವವನಿಗೆ ನನ್ನ ವಾಕ್ಯವೆಂಬ ಖಡ್ಗವನ್ನು ಕೊಡುತ್ತೇನೆ. ನನ್ನ ಧೈರ್ಯ ಮತ್ತು ವಿದ್ಯೆ ಅದನ್ನು ಪಡೆದುಕೊಂಡವನದು ಆಗಲಿ. ನನಗೆ ಬಹುಮಾನ ಕೊಡುವಾತನ ಮುಂದೆ ಸಾಕ್ಷಿಯಾಗುವಂತೆ ನನ್ನ ಗಾಯದ ಕಲೆಗಳನ್ನು ತೆಗೆದುಕೊಂಡೇ ಹೋಗುತ್ತೇನೆ. ಅವನು ನದಿಯನ್ನು ದಾಟುತ್ತಿದ್ದಾಗ ಆಡಿದ ಕೊನೆಯ ಮಾತುಗಳು, ಮರಣವೇ ನಿನ್ನ ಕೊಂಡಿಯಲ್ಲಿ, ಸ್ವಲ್ಪ ಮುಂದೆ ನಡೆದು, ಸಮಾಧಿಯೇ ನಿನ್ನ ಜಯವೆಲ್ಲಿ. ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಇನ್ನೊಂದು ದಡದಿಂದ ಕಹಳೆಯು ಮೊಳಗಲಾರಂಭಿಸಿತು. ನಂತರ ದೃಢಹೃದಯು ಕರೆಯಲ್ಪಟ್ಟನು. ದೂತನು ಅವನನ್ನು ಉದ್ದೇಶಿಸಿ ಅಂದನು, ಯಜಮಾನನು ಇನ್ನು ಮುಂದೆ ನಿನ್ನಿಂದ ದೂರ ಇರುವುದಕ್ಕೆ ಇಷ್ಟಪಡುವುದಿಲ್ಲ. ದೃಢಹೃದಯಿಯು ಎದೆಗಾರಿಕೆಯನ್ನು ನೋಡಿ ತನ್ನ ಹೆಂಡತಿ ಮತ್ತು 5 ಮಂದಿ ಮಕ್ಕಳ ಬಳಿಯಲ್ಲಿ ಹೋಗಿ, ತಾನು ಯಾವ ರೀತಿಯಲ್ಲಿ ಮಹಿಮಾ ನಗರಿಯನ್ನು ತಲುಪಿದೆನೋ, ಕ್ರಿಸ್ಟಿನ ಮಕ್ಕಳು ಮತ್ತು ಇತರರು ಕೂಡ ಸಂಭ್ರಮೋತ್ಸವದೊಡನೆ
ನದಿ ತೀರದಲ್ಲಿದ್ದೆವು ಎಂಬುದನ್ನು ತಿಳಿಯಪಡಿಸುವಂತೆ ಒಂದು ಕೋರಿಕೆಯನ್ನು ಕೊಟ್ಟನು. ನಮ್ಮ ಪ್ರಾರ್ಥನೆ ಮತ್ತು ಕಣ್ಣೀರಿನ ಫಲವಾಗಿ ಹಾಗೂ ನಿನ್ನ ಮಾತನ್ನು ಕೇಳಿ ಅವರು ಕೂಡ ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಲಿ. ಅವನಂತೂ ನದಿಯನ್ನು ದಾಟಿದಾಗ ಇಡೀ ದಿನ ಎಲ್ಲರಲ್ಲೂ ದೀರ್ಘ ಮೌನವೇ ಆವರಿಸಿತು. ನದಿಯ ಮಧ್ಯಭಾಗದಲ್ಲಿ ನಿಂತು ಈ ರೀತಿಯಾಗಿ ಹೇಳಿದನು, ಈ ನದಿಯು ಅನೇಕರಿಗೆ ಭಯದ ನದಿಯಾಗಿದೆ. ನಾನಾದರೂ ಯೋರ್ದಾನಿನ ನದಿಯಲ್ಲಿ ಮಂಜೂಷವನ್ನು ಹೊತ್ತು ಕಾಲೂರಿ ನಿಂತ ಯಾಜಕನ ಸ್ಥಳದಲ್ಲಿ ನಿಂತಿದ್ದೇನೆ. ಈ ನೀರು ಕುಡಿಯುವುದಕ್ಕೆ ಕಹಿಯಾಗಿದ್ದರೂ ಹೊಟ್ಟೆಯನ್ನು ಸೇರಿದ ಮೇಲೆ ದೇಹವನ್ನೆಲ್ಲ ಪುಳಕಿತಗೊಳಿಸುತ್ತಿದೆ. ಆಚೆ ದಡದ ಆಲೋಚನೆಯು ನನ್ನ ಹೃದಯದಲ್ಲಿ ಕಲ್ಲಿದ್ದಲಿನಂತೆ ದಹಿಸುತ್ತಿದೆ. ಈಗ ನನ್ನ ಹೋರಾಟವು ನಿಂತಿತು, ಕೊನೆಯದಾಗಿದೆ. ನನ್ನನ್ನು ಸ್ವೀಕರಿಸು. ಇಗೋ ಬಂದಿದ್ದೇನೆ. ಅಲ್ಲಿಂದ ಮುಂದೆ ಅವನು ಕಾಣಲೇ ಇಲ್ಲ. ಕ್ರಿಸ್ಟಿನಾಳು ಮಹಿಮಾ ನಗರಿಯನ್ನು ತಲುಪಿದಳು. ಕ್ರಿಸ್ಟಿನಾಳ ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ನದಿಯನ್ನು ದಾಟುವವರೆಗೂ ನಾನು ಅಲ್ಲಿ ಇರಲಿಲ್ಲ. ನನಗೆ ತಲುಪಿದ ಸುದ್ದಿಯ ಪ್ರಕಾರ ಅವರು ಇನ್ನು ಜೀವಂತವಾಗಿದ್ದು ಸಭೆಯ ಉಜ್ಜೀವನಕ್ಕಾಗಿ ಶ್ರಮಿಸುವರಾಗಿರುತ್ತಾರೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.